ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ಇವತ್ತಿನ ಸೆಷನ್ನಲ್ಲಿ ಕಂಪ್ಯಾರಿಟಿವ್ ಗವರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಅಂದರೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯದಲ್ಲಿ ರಚನಾತ್ಮಕ ಕಾರ್ಯಾತ್ಮಕ ಅನ್ನುವ ದೃಷ್ಟಿಕೋನದ ಕುರಿತು ಒಂದಷ್ಟು ವಿಷಯಗಳನ್ನು ಕಲಿಯೋಣ. ಸ್ಟ್ರಕ್ಚರಲ್ ಫಂಕ್ಷನಲ್ ಅಪ್ರೋಚ್ ಆಫ್ ಕಂಪ್ಯಾರಿಟಿವ್ ಗವರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಅಂತ. ಈ ಅಧ್ಯಯನ ವಿಧಾನಗಳ ಮೂಲಕ ತೌಲನಿಕ ಸರ್ಕಾರ ಮತ್ತು ರಾಜಕೀಯವನ್ನು ನಾವು ಹೇಗೆ ಕಲಿಬೋದು ಅನ್ನೋದು ಬಹಳ ಮುಖ್ಯ. ಈ ರಚನಾತ್ಮಕ ಕಾರ್ಯಾತ್ಮಕ ದೃಷ್ಟಿಕೋನದ ಪ್ರಮುಖ ಚಿಂತಕರು ಯಾರೆಲ್ಲ ಅಂತ ನಾವು ನೋಡೋದಾಗಿದ್ರೆ ಗ್ಯಾಬ್ರಿಯಲ್ ಆಲ್ಮಂಡ್, ಜೇಮ್ಸ್ ಕೋಲ್ಮನ್, ಟಾಲ್ಕಾಟ್ ಪರ್ಸನ್, ಡೇವಿಡ್ ಈಸ್ಟನ್ ಮತ್ತು ವಿಲಿಯಂ ಸಿ ಮೇಕೆಲ್ ಅಂತ ಇನ್ನೂ ಹಲವು ಚಿಂತಕರು ಈ ಸ್ಟ್ರಕ್ಚರಲ್ ಫಂಕ್ಷನಲ್ ಅಪ್ರೋಚ್ನ ಮೂಲಕ ನಾವು ತೌಲನಿಕ ಸರ್ಕಾರವನ್ನು ಕಲಿಬೋದು ಅಂತ ತಿಳಿಸಿದ್ದಾರೆ. ಅಂದರೆ ಇದನ್ನು ಮೊಟ್ಟ ಮೊದಲ ಬಾರಿಗೆ ಸೋಷಿಯಾಲಜಿಯಲ್ಲಿ ಟಾಲ್ಕಾಟ್ ಪರ್ಸನ್ ಅವರು ಆ ಕಾರ್ಯಾತ್ಮಕ ವಿಧಾನವನ್ನು ಪರಿಚಯ ಮಾಡಿದ್ದಾರೆ. ಸೊ ಅದನ್ನು ನಾವು ಇಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ಗ್ಯಾಬ್ರಿಯಲ್ ಆಲ್ಮಂಡ್ ಅವರು ಬಹಳ ವ್ಯವಸ್ಥಿತ ರೀತಿಯಲ್ಲಿ ವಿವಿಧ ದೇಶಗಳ ರಾಜಕೀಯ ಕಾರ್ಯಚಟುವಟಿಕೆಗಳನ್ನು ಹೇಗೆ ಅಲ್ಲಿನ ಸಂರಚನೆ ಮತ್ತು ಕಾರ್ಯವನ್ನು ನೋಡಿ ಕಲಿಬೋದು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ವಿಧಾನ ಅನ್ನುವಂಥದ್ದು ರಾಜಕೀಯ ವ್ಯವಸ್ಥೆಯಲ್ಲಿರುವಂಥ ವಿವಿಧ ರಚನೆಗಳು ಯಾವೆಲ್ಲ ಕಾರ್ಯಗಳನ್ನು ಮಾಡ್ತವೆ ಅನ್ನೋದನ್ನು ಅಧ್ಯಯನ ಮಾಡೋದಾಗಿದೆ. ಅಂದರೆ ವಿಶ್ವದಲ್ಲಿ ಬೇರೆ ಬೇರೆ ದೇಶಗಳಿದೆ, ಪ್ರತಿಯೊಂದು ದೇಶವೂ ಕೂಡ ತನ್ನದೇ ಆದ ಒಂದು ರಾಜಕೀಯ ವ್ಯವಸ್ಥೆಯನ್ನು ಹೊಂದಿರ್ತದೆ ಅಲ್ವಾ. ಸೊ ವ್ಯವಸ್ಥೆ ಹೊಂದಿರದೆ ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಲ್ಮಂಡ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ವಿವಿಧ ರಚನೆಗಳನ್ನು ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಆ ಪ್ರತಿಯೊಂದು ಸ್ಟ್ರಕ್ಚರ್ ಕೂಡ, ಪ್ರತಿಯೊಂದು ರಚನೆ ಕೂಡ ನಿರ್ದಿಷ್ಟವಾದ ಕಾರ್ಯ ಮಾಡಲಿಕ್ಕೆ ಅಂತ ಹೇಳಿ ಮಾಡಲಾಗಿದೆ. ಹಾಗಾಗಿ ರಚನೆ ಯಾವುದು ಮತ್ತು ಅದರ ಕಾರ್ಯ ಯಾವುದು ಅನ್ನೋದನ್ನ ತಿಳ್ಕೊಂಡ್ರೆ ನಾವು ಯಾವ ದೇಶದಲ್ಲಿ ಯಾವ ರಾಜಕೀಯ ಪದ್ಧತಿ ಇದೆ, ಅಲ್ಲಿ ಹೇಗೆ ಆಡಳಿತ ಮಾಡ್ತಾ ಇದೆ ಅನ್ನೋದನ್ನ ನಾವು ಸುಲಭವಾಗಿ ತಿಳ್ಕೊಳ್ಬಹುದು. ಮತ್ತೆ ಇದನ್ನ ನಾವು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಅಂತ. ಇಂಗ್ಲೆಂಡ್ನಲ್ಲಿ ಒಂದು ರಚನೆ ಇದ್ರೆ, ಗ್ರೇಟ್ ಬ್ರಿಟನ್ ಅಲ್ವಾ, ಅಲ್ಲಿ ಒಂದು ರಚನೆ ಇದೆ, ಅಲ್ಲಿನ ಶಾಸಕಾಂಗದ ರಚನೆ ಹೇಗಿದೆ, ಅದೇ ತರ ನಮ್ಮ ಸಂಸತ್ತು ಇದೆಯಾ ಅಲ್ವಾ. ಅಲ್ಲಿ ಹೌಸ್ ಆಫ್ ಲಾರ್ಡ್ಸ್, ಶ್ರೀಮಂತ ಸಭೆ ಅಂತ ಇದೆ. ಅದು ನಮ್ಮ ದೇಶಕ್ಕೆ ನಾವು ಕಂಪೇರ್ ಮಾಡಿಕೊಂಡ್ರೆ ನಮ್ಮ ರಾಜ್ಯಸಭೆ ಇದೆ. ಸೊ ಎರಡನ್ನ ನಾವು ಕಂಪೇರ್ ಮಾಡ್ಕೊಳ್ಬಹುದು. ಶ್ರೀಮಂತ ಸಭೆಯಲ್ಲಿ ಜನರಿಂದ ಆಯ್ಕೆಯಾಗುವ ನಾಯಕರು ಅಲ್ಲಿ ಹೋಗ್ತಾರಾ, ಅಥವಾ ರಾಜ್ಯಸಭೆಯಲ್ಲಿ ಜನರಿಂದ ಆಯ್ಕೆಯಾಗುವಂಥ ನಾಯಕರು ಹೋಗ್ತಾರಾ? ನಾವಿಲ್ಲಿ ಪರೋಕ್ಷವಾಗಿ ಅವರನ್ನು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೇವೆ ಅಲ್ವಾ. ಹಾಗಾದರೆ ವ್ಯತ್ಯಾಸ ಏನು ಗ್ರೇಟ್ ಬ್ರಿಟನ್ನ ಸರ್ಕಾರಕ್ಕೂ ಭಾರತ ಸರ್ಕಾರಕ್ಕೂ? ಇದನ್ನು ಕಲಿಬೇಕು. ನಿರ್ದಿಷ್ಟ ರಚನೆ ಹೇಗಿದೆ ಮತ್ತು ಆ ಕಾರ್ಯ ಹೇಗೆ ನಿರ್ವಹಣೆ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಇಲ್ಲಿ ಆಲ್ಮಂಡ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬೇರೆ ಬೇರೆ ದೇಶಗಳಲ್ಲಿ ರಚನೆಗಳು ವಿಭಿನ್ನ ಆಗಿರಬಹುದು, ಆದರೆ ಅವು ನಿರ್ವಹಿಸುವ ಕಾರ್ಯಗಳು ಒಂದೇ ರೀತಿಯಾಗಿರ್ಬೋದು ಅಂತ. ಅಂದರೆ ವಿಶ್ವದಲ್ಲಿ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಸಂರಚನೆಯನ್ನು ಹೊಂದಿರಬಹುದು, ನಿರ್ವಹಿಸುವ ಕಾರ್ಯ ಒಂದೇ ಆಗಿರಬಹುದು ಅಂತ. ಈಗ ವಿಶ್ವದಲ್ಲಿ ಬೇರೆ ಬೇರೆ ಆಡಳಿತ ಪದ್ಧತಿ ಇರಬಹುದು, ಅಥವಾ ಸಿದ್ಧಾಂತಗಳನ್ನು ಅಳವಡಿಸಿ ಅದರಲ್ಲಿ ಸಂರಚನೆಗಳನ್ನು ಮಾಡಿರಬಹುದು. ಈಗ ಕಮ್ಯುನಿಸ್ಟ್ ಸರ್ಕಾರ ಇದೆ ಅಂದ ಮಾತ್ರಕ್ಕೆ ಸಂಪೂರ್ಣವಾಗಿ ಇವತ್ತು ಕೂಡ ವಿಶ್ವದಲ್ಲಿ ಸಮತಾವಾದಿ ರಾಷ್ಟ್ರಗಳನ್ನು ಕಾಣಲಿಕ್ಕೆ ನಾವು ಸಾಧ್ಯ ಇಲ್ಲ. ಯಾಕಂತ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ನೀವು ಮಾರ್ಕ್ಸ್ ನಂತರದ ಕಾಲವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವತ್ತು ಕೂಡ ಕಮ್ಯುನಿಸ್ಟ್ ಚೀನಾ ಆಗಿರಲಿ, ಕಮ್ಯುನಿಸ್ಟ್ ರಷ್ಯಾ ಆಗಿರಲಿ, ಅದು ಹೇಗೆ ಹೊಂದಾಣಿಕೆಯನ್ನು ಮಾಡಿದೆ ತತ್ವ ಸಿದ್ಧಾಂತಗಳಲ್ಲಿ ಅಂತ ನಾವು ಕಾಣಬಹುದು. ಹಾಗಾಗಿ ರಚನೆಗಳು ಬೇರೆ ಇದ್ರೂ ಕೂಡ ಒಂದೇ ರೀತಿ ಕಾರ್ಯಗಳನ್ನು ಮಾಡಬೇಕು ಅಂತ. ಚೀನಾದಲ್ಲೂ ಆಡಳಿತ ನಿರ್ವಹಣೆ ಮಾಡಲೇಬೇಕು, ಭಾರತದಲ್ಲೂ ನಿರ್ವಹಣೆಯನ್ನು ಮಾಡಲೇಬೇಕು. ನಮ್ಮದು ಸಮಾಜವಾದಿ ದೇಶ ಆಗಿರ್ಬೋದು, ಬಂಡವಾಳಶಾಹಿ ದೇಶ ಅಮೇರಿಕದ್ದಾಗಿರ್ಬೋದು, ಆದರೆ ಆಡಳಿತ ಮಾಡುವಂಥ ಸಂರಚನೆಗಳಿದೆಯಲ್ಲ ಅದು ಬೇರೆ ಇರ್ಬೋದು, ಆದರೆ ಅದಕ್ಕೆ ನಾವು ತಿಳಿಸಿಕೊಟ್ಟಂಥ ಕಾರ್ಯ ಇದೆಯಲ್ಲ ಅದು ಒಂದೇ ಆಗಿರಲಬಹುದಲ್ವಾ. ಅದನ್ನು ನಾವು ಫಸ್ಟ್ ಕಲ್ತ್ಕೊಂಡ್ರೆ ನಾವು ವಿವಿಧ ದೇಶಗಳ ಆಡಳಿತ ಪದ್ಧತಿಯನ್ನು ಕಲಿಬೋದು ಅಂತ ಆಲ್ಮಂಡ್ ಅವರು ಹೇಳಿರ್ಬೋದು. ಸೊ ಅವರು ಹೇಗೆ ಹೇಳ್ತಾರೆ ಕಂಪ್ಯಾರಿಟಿವ್ ಗವರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಅಲ್ಲಿ ಅಂತ ಹೇಳಿದ್ರೆ, ಏನು ಸ್ಟ್ರಕ್ಚರಲ್ ಮತ್ತು ಫಂಕ್ಷನಲ್ ಅಪ್ರೋಚ್ ಅಂತ. ರಾಜಕೀಯ ವ್ಯವಸ್ಥೆಯನ್ನು ಅದರ ರಚನೆಗಳು ಮತ್ತು ಅವು ನಿರ್ವಹಿಸುವ ಕಾರ್ಯಗಳ ಆಧಾರದ ಮೇಲೆ ನಾವು ಅಧ್ಯಯನ ಮಾಡುವ ವಿಧಾನವೇ ರಚನಾತ್ಮಕ ಕಾರ್ಯಾತ್ಮಕ ವಿಧಾನ ಅಂತ. ಇಡೀ ವಿಶ್ವದ ರಾಜಕೀಯ ವ್ಯವಸ್ಥೆಯನ್ನು ಅಥವಾ ವಿವಿಧ ದೇಶಗಳ ರಾಜಕೀಯ ವ್ಯವಸ್ಥೆಯನ್ನು ಅದರ ರಚನೆಗಳು ಮತ್ತು ಅವು ನಿರ್ವಹಿಸುವ ಕಾರ್ಯದ ಆಧಾರದಲ್ಲಿ ನಾವು ಅಧ್ಯಯನ ಮಾಡುವುದು ರಚನಾತ್ಮಕ ಕಾರ್ಯಾತ್ಮಕ ಅಧ್ಯಯನ ವಿಧಾನ ಅಂತ ಅವರು ತಿಳಿಸ್ತಾರೆ. ಗ್ಯಾಬ್ರಿಯಲ್ ಆಲ್ಮಂಡ್ ಅವರು ಪೊಲಿಟಿಕ್ಸ್ ಆಫ್ ಡೆವಲಪಿಂಗ್ ಏರಿಯಾಸ್ ಅಂತ ಒಂದು ಕೃತಿಯನ್ನು ಬರೆದಿದ್ದಾರೆ. ಸೊ ಆ ಕೃತಿಯಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಸ್ಟ್ರಕ್ಚರ್ ಹೇಗಿರಬೇಕು ಮತ್ತು ಅದು ನಿರ್ವಹಿಸುವ ಕಾರ್ಯ ಹೇಗಿರಬೇಕು ಅಂತ ಅಲ್ಲಿ ಒಂದಷ್ಟು ಪಾರಿಕಾಲ್ಪನಿಕ ಆಧಾರಗಳನ್ನು ಕೊಡ್ತಾರೆ. ಇದನ್ನು ನಾವು ಕಲಿಬೇಕು ಅಂತ ಹೇಳಿದ್ರೆ, ಸ್ಟ್ರಕ್ಚರ್ ಯಾವ ಫಂಕ್ಷನ್ ಅನ್ನು ಮಾಡುತ್ತೆ, ರಚನೆ ಯಾವ ನಿರ್ದಿಷ್ಟ ಕಾರ್ಯಗಳನ್ನ ಮಾಡುತ್ತೆ ಅಂತ ತಿಳ್ಕೊಳ್ಬೇಕು ಅಂತಾದ್ರೆ ಆಲ್ಮಂಡ್ ಅವರು ಮೊದಲು ಹೇಳೋದೇನು ಅಂತ ಹೇಳಿದ್ರೆ, ಒಂದು ಪಾರಿಕಾಲ್ಪನಿಕ ಆಧಾರವನ್ನು ಹೇಳ್ತಾರೆ, ಒಂದು ಚೌಕಟ್ಟು ಹೇಳ್ತಾರೆ. ಹೇಗಿದೆ ವಿಶ್ವದ ರಾಜಕೀಯ ವ್ಯವಸ್ಥೆ ಅಂತ ಹೇಳಿ. ನಾವಿಲ್ಲಿ ಕಂಪ್ಲೀಟ್ ಆಗಿ ಕಂಪ್ಯಾರಿಟಿವ್ ಗವರ್ಮೆಂಟ್ ಮತ್ತು ಪೊಲಿಟಿಕ್ಸ್ ಅಂತ ಹೇಳುವಾಗ
ಹೋಲಿಕೆ ಮಾಡೋದು, ವ್ಯತ್ಯಾಸಗಳನ್ನು ತಿಳಿಯೋದು, ಇದೇ ಕೆಲಸ ನಾವು ಜಾಸ್ತಿ ಮಾಡಬೇಕಾಗಿರೋದಲ್ವಾ. ಹಾಗಾಗಿ ಈ ಪರಿಕಲ್ಪನೆ ಯಾವ ಆಧಾರದ ಮೇಲೆ ನಿಂತಿದೆ ಅಂತ ಆಲ್ಮಂಡ್ ಅವರು ಹೇಳುವಾಗ 4 ವಿಷಯಗಳನ್ನು ನಮಗೆ ತಿಳಿಸ್ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಮೊದಲನೇದು, ಎಲ್ಲ ರಾಜಕೀಯ ಪದ್ಧತಿಗಳು ಕೂಡ ರಾಜಕೀಯ ರಚನೆಯನ್ನು ಹೊಂದಿರ್ತವೆ ಅಂತ. ಹೌದು ಅಲ್ವಾ. ನಾವು ಬೇರೆ ಬೇರೆ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿರೋದಕ್ಕೆ ಹೇಳಿದ್ನಲ್ಲ, ಸಮತಾವಾದ ಆಗಿರ್ಬೋದು, ನಮ್ಮದು ಪ್ರಜಾಪ್ರಭುತ್ವ ಆಗಿರ್ಬೋದು, ಸಮಾಜವಾದ ಆಗಿರ್ಬೋದು, ಬಂಡವಾಳಶಾಹಿತ್ವ ಆಗಿರ್ಬೋದು, ಉದಾರವಾದ ಆಗಿರ್ಬೋದು, ಈಗ ಬೇರೆ ಬೇರೆ ವಾದದ ಪೂರಕವಾಗಿ ವಿವಿಧ ದೇಶಗಳು ಕೆಲವೊಂದು ರಾಜಕೀಯ ವ್ಯವಸ್ಥೆಗಳನ್ನು ಹೊಂದಿರ್ತವೆ ಅಲ್ವಾ. ಹಾಗೆ ವಿಶ್ವದಲ್ಲಿರುವ ಎಲ್ಲ ರಾಜಕೀಯ ಪದ್ಧತಿಗಳು ಕೂಡ ರಾಜಕೀಯ ಸಂರಚನೆಯನ್ನು ಹೊಂದಿರ್ತವೆ ಅಂತ ನಾವು ಅರಿಸ್ಟಾಟಲ್ ಅವರ ಕಾಲದಿಂದ ನಾವು ನೋಡಬಹುದು. ಈ ಕಂಪ್ಯಾರಿಟಿವ್ ಗೌರ್ಮೆಂಟ್ ಎಲ್ಲಿಂದ ಶುರುವಾಯಿತು ಅಂತ ಹೇಳುವಾಗ ಮತ್ತೆ ನಾವು ಅರಿಸ್ಟಾಟಲ್ ಕಡೆನೇ ಬೆರಳು ತೋರಿಸ್ತೇವೆ. ಯಾಕಂತ ಹೇಳಿದ್ರೆ ಅವರು 158 ದೇಶಗಳ ಸಂವಿಧಾನವನ್ನು ಹೋಲಿಸಿ ಅಧ್ಯಯನ ಮಾಡಿದ್ದಾರೆ ಅಂತ. ಇಲ್ಲಿ ಕೂಡ ರಾಜಕೀಯ ರಚನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಜನರಿಗೆ ನಾವು ಆಡಳಿತವನ್ನು ಕೊಡಬೇಕು ಅಲ್ವಾ. ಹಾಗಾಗಿ ರಾಜಕೀಯ ಪದ್ಧತಿಗೆ ರಾಜಕೀಯ ರಚನೆ ಅನ್ನೋದು ಬಹಳ ಮುಖ್ಯ. ಎರಡನೇದಾಗ ಅವ್ರು ಏನು ಹೇಳ್ತಾರೆ ಅಂದ್ರೆ, ವಿವಿಧ ಸಂರಚನೆಗಳನ್ನು ಹೊಂದಿದ ರಾಜಕೀಯ ಪದ್ಧತಿಗಳಲ್ಲಿ ಕೆಲವು ಕಾರ್ಯಗಳು ಸಾಮಾನ್ಯವಾಗಿರ್ತವೆ ಅಂತ. ಸಂರಚನೆ ಸ್ಟ್ರಕ್ಚರ್ ಇದೆಯಲ್ಲ, ಅದು ವ್ಯತ್ಯಾಸ ಆದರೂ ಕೂಡ ನಾವು ಮಾಡುವಂಥ ಕಾರ್ಯಗಳು ಸಾಮಾನ್ಯವಾಗಿರಬಹುದು. ಈಗಾಗಲೇ ಹೇಳಿದಾಗೆ ಗ್ರೇಟ್ ಬ್ರಿಟನ್ನ ಉದಾರವಾದಿ ಪರಿಕಲ್ಪನೆಯಲ್ಲಿ ಬೆಳೆದು ಬಂದಂಥ ಒಂದು ಪ್ರಜಾಪ್ರಭುತ್ವವಾದಿ ದೇಶ ಅಲ್ವಾ. ಆದರೆ ಅಲ್ಲಿನ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮಾಡುವಂಥ ಕೆಲಸ ಅವು ಮಾಡಲೇಬೇಕು. ಅದೇ ಬಂಡವಾಳಶಾಹಿ ವಾದವನ್ನೇ ನೆಚ್ಚಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೆಳೆದು ಬಂದಂಥ ಅಮೆರಿಕ ದೇಶ ಇದೆಯಲ್ಲ, ಅಲ್ಲೂ ಕೂಡ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇದೆ. ಆದರೆ ಅವು ಮಾಡುವಂಥ ಕಾರ್ಯಗಳು ಅವು ಮಾಡಲೇಬೇಕು ಅಲ್ವಾ. ಇಂಗ್ಲೆಂಡಲ್ಲಿ ಕೂಡ ನ್ಯಾಯಾಂಗ ಮಾಡುವಂಥದ್ದು ನ್ಯಾಯದಾನದ ಕೆಲಸ, ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಮಾಡೋದು ಕೂಡ ನ್ಯಾಯದಾನದ ಕೆಲಸವೇ. ನಾವು ಸಮಾಜವಾದಿ ಪದ್ಧತಿಯಲ್ಲಿ ಪ್ರಜಾಪ್ರಭುತ್ವವನ್ನು ನಾವು ಕಟ್ಟಿರಬಹುದು, ಆದರೆ ಮಾಡುವಂಥ ಕೆಲಸಗಳು ಇಲ್ಲಿ ಸಾಮಾನ್ಯವಾಗಿರ್ತವೆ ಅಂತ. ಇನ್ನು ಮೂರನೇದಾಗಿ, ಎಲ್ಲ ರಾಜಕೀಯ ಸಂರಚನೆಗಳು ಕೂಡ ಬಹುಮುಖಿ ಕಾರ್ಯಗಳನ್ನು ಮಾಡ್ತವೆ ಅಂತ. ಮಲ್ಟಿ ಫಂಕ್ಷನ್ ಮಾಡುವಂಥದ್ದು ಅಂತ ಹೇಳಿ. ಕೇವಲ ಒಂದೇ ಕಾರ್ಯ ಮಾಡಲಿಕ್ಕೆ ಅಂತೇಳಿ ನಾವು ರಾಜಕೀಯ ಸಂರಚನೆಯನ್ನು ನಾವು ಕಟ್ಟಲಿಲ್ಲ. ಬದಲಾಗಿ ಕಾಲ ಬದಲಾಗ್ತಾ ಇದ್ದ ಹಾಗೆ ರಾಜ್ಯದ ವ್ಯಾಪ್ತಿ ಕೂಡ ಬದಲಾಗಿದೆ ಅಲ್ವಾ. ಡೈನಾಮಿಕ್ ಅಂತ ಹೇಳ್ತೇವೆ, ಚಲನಶೀಲ ಗುಣವನ್ನು ರಾಜ್ಯಗಳು ಹೊಂದಿರ್ತವೆ ಅಂತ. ಸೊ ಎಲ್ಲ ರಾಜಕೀಯ ಸಂರಚನೆಗಳು ಕೂಡ ಹಲವಾರು ಕಾರ್ಯಗಳನ್ನು ಮಾಡ್ತವೆ. ಕೇವಲ ಒಂದೇ ಕಾರ್ಯ ಮಾಡುವಂಥ ಕೆಲಸವಾಗಿ ಇವತ್ತು ಉಳಿದಿಲ್ಲ ಅಂತ ಹೇಳಿ. ಇದನ್ನು ಡೇವಿಡ್ ಈಸ್ಟನ್ ಚೆನ್ನಾಗಿ ಹೇಳ್ತಾನೆ. ಏನು ಅಂತ ಹೇಳಿದ್ರೆ, ಸಿಸ್ಟಮ್ ಅಪ್ರೋಚ್ ಅಂತ ಇನ್ನೊಂದಿದೆ ತೌಲನಿಕ ಸರ್ಕಾರದಲ್ಲಿ. ಆತ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಇವಾಗ ರಾಜ್ಯ ಅಂತ ನಾವು ಕೇವಲ ರಾಜ್ಯ ಇದೇ ಕೆಲಸ ಮಾಡಬೇಕು ಅದೇ ಕೆಲಸ ಮಾಡಬೇಕು ಅಂತಲ್ಲ, ರಾಜ್ಯ ಅನ್ನೋದೊಂದು ಸಿಸ್ಟಮ್, ಒಂದು ವ್ಯವಸ್ಥೆ ಅಂತ. ಆ ವ್ಯವಸ್ಥೆ ಏನೆಲ್ಲ ಕೆಲಸಗಳನ್ನು ಮಾಡ್ತದೆ ಅಂತ ಆ ತರಗತಿ ಮಾಡುವಾಗ ಹೇಳುತ್ತೇನೆ ನಾನು. ಇನ್ನು ನಾಲ್ಕನೇದಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲ ರಾಜಕೀಯ ಪದ್ಧತಿಗಳು ಸಾಂಪ್ರದಾಯಿಕ ಮತ್ತು ಆಧುನಿಕ ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳಿ. ಕೆಲವು ರಾಜಕೀಯ ಪದ್ಧತಿಗಳು ಸಾಂಪ್ರದಾಯಿಕ ಶೈಲಿಯಲ್ಲಿ ಆಡಳಿತ ನಿರ್ವಹಣೆ ಮಾಡ್ತಾ ಬಂದಿರಬಹುದು, ಇನ್ನು ಕೆಲವು ಆಧುನಿಕ ಅಂಶಗಳನ್ನು ಒಳಗೊಂಡಿರಬಹುದು. ಮಾಡುವಂಥ ಕಾರ್ಯಗಳು ಇಲ್ಲಿ ಹಲವು ಅಲ್ವಾ. ಆಧುನಿಕ ಕಾರ್ಯಗಳನ್ನು ಮಾಡ್ತವೆ, ಅದು ಸಾಂಪ್ರದಾಯಿಕ ಶೈಲಿ ಆಡಳಿತ ವ್ಯವಸ್ಥೆಯನ್ನು ಮಾಡ್ತದೆ. ಇದು 4 ಪಾರಿಕಲ್ಪನಿಕ ಆಧಾರ. ನೆನಪಿಟ್ಕೊಳ್ಳಿ, ಗ್ಯಾಬ್ರಿಯಲ್ ಆಲ್ಮಂಡ್ ಅವರ ರಚನಾತ್ಮಕ ಕಾರ್ಯಾತ್ಮಕ ಅಧ್ಯಯನ ವಿಧಾನದಲ್ಲಿರುವಂಥ 4 ಆಧಾರಗಳು ಯಾವುದು ಅಂತ ಹೇಳಿದ್ರೆ, ವಿಶ್ವದಲ್ಲಿರುವ ಎಲ್ಲ ರಾಜಕೀಯ ಪದ್ಧತಿಗಳು ರಾಜಕೀಯ ಸಂರಚನೆಯನ್ನು ಹೊಂದಿರ್ತವೆ. ಆ ರಾಜಕೀಯ ಸಂರಚನೆಯನ್ನು ಹೊಂದಿದಂಥ ಆ ದೇಶಗಳಲ್ಲಿ ಕೆಲವು ಕಾರ್ಯಗಳು ಸಾಮಾನ್ಯವಾಗಿರ್ತವೆ. ಎಲ್ಲ ದೇಶಗಳು ಕೂಡ ಸಾಮಾನ್ಯವಾದ ಕಾರ್ಯಗಳನ್ನು ಮಾಡ್ತವೆ. ಜೊತೆಗೆ ಈ ರಾಜಕೀಯ ಸಂರಚನೆಗಳು ಬಹುಮುಖಿ ಕಾರ್ಯಗಳನ್ನು ಮಾಡ್ತವೆ, ಯಾವುದೋ ಒಂದು ಕಾರ್ಯ ಮಾಡೋದಲ್ಲ. ಹಾಗೂ ಈ ರಾಜಕೀಯ ಪದ್ಧತಿಗಳು ಸಾಂಪ್ರದಾಯಿಕ ಹಾಗೂ ಆಧುನಿಕ ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾನೆ. ಇಲ್ಲೇನು ರಚನೆ ಅಂದರೆ ಏನು, ಕಾರ್ಯ ಅಂದರೆ ಏನು ಅಂತ ಒಂದು ಸ್ವಲ್ಪ ನಾವು ಗಮನ ಹರಿಸೋಣ. ಯಾಕಂದರೆ ಇದನ್ನು ನಾವು ಕನ್ಫ್ಯೂಸ್ ಮಾಡುವ ಹಾಗೆ ಇಲ್ಲ. ಮೊದಲನೇದಾಗಿ ನೋಡಿ, ರಚನೆ ಅಂದರೆ ಹೇಳಿದ್ರೆ ಏನು, ಸ್ಟ್ರಕ್ಚರ್ ಅಂತ ಅಲ್ವಾ. ಇಲ್ಲಿ ರಾಜಕೀಯ ವ್ಯವಸ್ಥೆಯ ಸಂಸ್ಥೆಗಳು ಮತ್ತು ಸಂಘಟನೆಗಳನ್ನು ನಾವಿಲ್ಲಿ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೇವೆ. ಸಂಸ್ಥೆಗಳು ಮತ್ತು ಸಂಘಟನೆಗಳನ್ನು ಸ್ಟ್ರಕ್ಚರ್ ಅಂತ ಅಥವಾ ರಚನೆಗಳು ಅಂತ ಕರಿತೇವೆ. ಇಲ್ಲಿ ವಿಧಾನಮಂಡಲ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ರಾಜಕೀಯ ಪಕ್ಷಗಳಾಗಿರ್ಬೋದು, ಅಥವಾ ಅಧಿಕಾರಶಾಹಿ ವರ್ಗದವರಾಗಿರ್ಬೋದು, ಒತ್ತಡ ಗುಂಪುಗಳು, ಮಾಧ್ಯಮಗಳು, ಸಂಸತ್ತು, ಇವೆಲ್ಲವೂ ಕೂಡ ಸಂರಚನೆಯಲ್ಲಿ ಬರ್ತವೆ. ಫಂಕ್ಷನ್, ಈ ಮೇಲಿನ ಸಂಸ್ಥೆಗಳಿದೆಯಲ್ಲ, ಇವು ಯಾವೆಲ್ಲ ಕಾರ್ಯಗಳನ್ನು ಮಾಡ್ತವೆ ಅಂತ ನೋಡೋದಾಗಿದ್ರೆ, ನಿರ್ವಹಿಸುವ ಕೆಲಸಗಳು. ಈಗ ವಿಧಾನಮಂಡಲ ಅಂತ ಹೇಳ್ತೇವೆ ಅಥವಾ ಸಂಸತ್ತು ಅಂತ ಹೇಳ್ತೇವೆ ನಾವು ಅಲ್ವಾ. ನಮ್ಮ ದೇಶದಲ್ಲಿ ಏನು ಮಾಡ್ತವೆ, ಅದು ಕಾನೂನನ್ನು ರಚಿಸ್ತವೆ. ಕಾರ್ಯಾಂಗ ಕಾನೂನನ್ನು ಜಾರಿಗೊಳಿಸ್ತವೆ. ಅದೇ ರೀತಿ ನ್ಯಾಯಾಂಗ ಕಾನೂನಿನ ವ್ಯಾಖ್ಯಾನ ಮತ್ತು ನ್ಯಾಯ ನಿರ್ಣಯವನ್ನು ಮಾಡುತ್ತೆ ಅಂತ ಹೇಳಿ. ಸೊ ಈಗ ನಮಗೆ ರಚನೆ ಅಂದರೆ ಏನು, ಕಾರ್ಯ ಅಂದರೆ ಏನು ಅಂತ ಗೊತ್ತಾಯ್ತು ಅಲ್ವಾ. ಶಾಸಕಾಂಗ ರಚನೆ ಆದರೆ ಶಾಸನಗಳನ್ನು ರಚಿಸುವುದು ಅದರ ಕಾರ್ಯ, ಆಯ್ತಾ.
ಕಾರ್ಯಾಂಗ ಅದು ರಚನೆ ಆದರೆ ಅದು ಮಾಡಬೇಕಾಗಿರುವ ಕೆಲಸ ಯಾವುದು? ನೀತಿಗಳನ್ನು ಅನುಷ್ಠಾನ ಮಾಡೋದು. ಆಯ್ತಾ? ನ್ಯಾಯಾಂಗ ರಚನೆ, ನ್ಯಾಯ ದಾನ ಮಾಡೋದು, ನ್ಯಾಯವನ್ನು ಅಥವಾ ಕಾನೂನನ್ನು ವ್ಯಾಖ್ಯಾನ ಮಾಡೋದು, ಅದು ಯಾವುದರ ಕೆಲಸ? ನ್ಯಾಯಾಂಗದ ಕೆಲಸ ಅಂತ. ಹಾಗಾಗಿ ಗ್ಯಾಬ್ರಿಯಲ್ ಆಲ್ಮಂಡ್ ಅವರು ಈ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಅಧ್ಯಯನ ವಿಧಾನದಲ್ಲಿ ಅಂತರ್ಗಮನ ಕಾರ್ಯ ಮತ್ತು ಬಹಿರ್ಗಮನ ಅಥವಾ ನಿರ್ಗಮನ ಕಾರ್ಯಗಳು ಅಂತ ಹೇಳ್ತಾರೆ. ಇನ್ಪುಟ್ ಫಂಕ್ಷನ್ ಮತ್ತು ಔಟ್ಪುಟ್ ಫಂಕ್ಷನ್ ಯಾವುದು ಅಂತ. ಅಂತರ್ಗಮನ ಕಾರ್ಯಗಳು, ಸಮಾಜದಿಂದ ರಾಜಕೀಯ ಕ್ಷೇತ್ರದೊಳಗೆ ಹೋಗುವಂಥ ಕಾರ್ಯ ಯಾವುದು? ರಾಜಕೀಯ ಕ್ಷೇತ್ರದಿಂದ ಸಮಾಜಕ್ಕೆ ಹೋಗುವ ಕಾರ್ಯ ಯಾವುದು ಅಂತ. ಇದು ನಿರ್ಗಮನ ಕಾರ್ಯ ಅಂತ ನಾವು ಕರೀತೇವೆ. ಹಾಗಾಗಿ ಇಲ್ಲಿ ಅಂತರ್ಗಮನ ಕಾರ್ಯ ಯಾವುದು, ನಿರ್ಗಮನ ಕಾರ್ಯ ಯಾವುದು ಅಂತ ಹೇಳಿ ನಾವು ನೋಡೋಣ. ಮೊದಲು ಇನ್ಪುಟ್ ಫಂಕ್ಷನ್ ಅನ್ನು ನೋಡೋದಾಗಿದ್ರೆ ರಾಜಕೀಯ ಸಾಮಾಜೀಕರಣ ಮತ್ತು ನೇಮಕಾತಿ, ಹಿತಾಸಕ್ತಿ ವ್ಯಕ್ತಪಡಿಸುವಿಕೆ, ಹಿತಾಸಕ್ತಿ ಒಗ್ಗೂಡಿಸುವಿಕೆ, ರಾಜಕೀಯ ಸಂಪರ್ಕ ಅಂತ. ಇನ್ನು ಔಟ್ಪುಟ್ ಫಂಕ್ಷನ್ಸ್, ನಿರ್ಗಮನ ಕಾರ್ಯಗಳು ಯಾವುದೆಲ್ಲ ಅಂತ ನೋಡೋದಾಗಿದ್ರೆ ಇಲ್ಲಿ ನಿಯಮವನ್ನು ರಚಿಸುವುದು, ನಿಯಮವನ್ನು ಅನುಷ್ಠಾನಗೊಳಿಸುವುದು ಮತ್ತು ನಿಯಮವನ್ನು ತೀರ್ಮಾನಿಸುವುದು, ಇದು ಔಟ್ಪುಟ್ ಫಂಕ್ಷನ್ಸ್ ಅಂತ ಹೇಳಿ ಗ್ಯಾಬ್ರಿಯಲ್ ಆಲ್ಮಂಡ್ ಹೇಳ್ತಾರೆ. ಈಗ ಮೊದಲನೇದಾಗಿ ನೋಡೋಣ ಇನ್ಪುಟ್ ಫಂಕ್ಷನ್ಸ್ ಅಲ್ವಾ, ಅಂತರ್ಗಮನ ಕಾರ್ಯ, ಸಮಾಜದಿಂದ ರಾಜಕೀಯ ಕ್ಷೇತ್ರದೊಳಗೆ ಹೋಗುವಂಥ ಕಾರ್ಯಗಳು ಯಾವುದು ಅಂತ. ಮೊದಲನೇದು ರಾಜಕೀಯ ಸಾಮಾಜೀಕರಣ ಅಥವಾ ರಾಜಕೀಯ ಸಾಮಾಜೀಕರಣ ಮತ್ತು ನೇಮಕಾತಿ ಅಂತ, ಪೊಲಿಟಿಕಲ್ ಸೋಷಲೈಸೇಷನ್ ಆ್ಯಂಡ್ ರಿಕ್ರೂಟ್ಮೆಂಟ್ ಅಂತ. ಇಲ್ಲಿ ನೋಡಿ, ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೆ ಯಾವುದೇ ಕೆಲಸ ಕೊಡೋದಲ್ಲ, ಅದರ ಕೆಲಸ ಇಲ್ಲಿ ಕೊಡೋದು ಬುದ್ಧಿಗೆ ನಮ್ಮದು, ಅಂದರೆ ನಾಗರಿಕ ಪ್ರಜ್ಞೆಯನ್ನು ಬೆಳೆಸುವ ಕೆಲಸ ಇಲ್ಲಿರುವಂಥದ್ದು. ನಾಗರಿಕರಲ್ಲಿ ರಾಜಕೀಯ ಮೌಲ್ಯಗಳನ್ನು ಬೆಳೆಸುವಂಥದ್ದು, ರಾಜಕೀಯ ನಾಯಕತ್ವವನ್ನು ರೂಪಿಸುವಂಥದ್ದು, ರಾಜಕೀಯ ಪ್ರಜ್ಞೆ ಮೂಡಿಸುವಂಥದ್ದು ಇದೆಯಲ್ಲ, ಈ ಕೆಲಸವನ್ನು ರಾಜಕೀಯ ಸಾಮಾಜೀಕರಣ ಮತ್ತು ನೇಮಕಾತಿ ಅಂತ ಹೇಳಿ ಗ್ಯಾಬ್ರಿಯಲ್ ಆಲ್ಮಂಡ್ ತಿಳಿಸ್ತಾರೆ. ಹಾಗಾದರೆ ಇದನ್ನು ತಿಳಿಸ್ಕೊಡೋರು ಯಾರು ನಮಗೆ ಅಂತ ನೋಡೋದಾಗಿದ್ರೆ ಕುಟುಂಬಗಳು, ಶಾಲಾ ಕಾಲೇಜ್ಗಳು, ಮಾಧ್ಯಮಗಳು, ರಾಜಕೀಯ ಪಕ್ಷಗಳು, ಹಿತಾಸಕ್ತಿ ಗುಂಪುಗಳು, ಒತ್ತಡ ಗುಂಪುಗಳು, ಇವೆಲ್ಲ ಇದೆಯಲ್ಲ, ಇವೆಲ್ಲ ಈ ಮೌಲ್ಯಗಳನ್ನು ತಿಳಿಸ್ತವೆ ಅಂತ. ಇನ್ನು ನಿಮಗೆ ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ಮನೆಯಿಂದ ಹೊರಗಡೆ ಹೋದ ತಕ್ಷಣ ನಾವು ಸಮಾಜದ ಭಾಗವಾಗಿರ್ತೇವೆ ಅಲ್ವಾ. ಕುಟುಂಬ ಅನ್ನೋದು ನಮ್ಮದು ವೈಯಕ್ತಿಕ, ಮನೆ ಅನ್ನೋದು ಪರ್ಸನಲ್ ಮ್ಯಾಟರ್, ವೈಯಕ್ತಿಕ ಅಂತ ಹೇಳ್ತೇವೆ. ಮನೆಯಿಂದ ಒಂದು ಕಾಲು ನಾವು ಹೊರಗಿಟ್ವಿ ಅಂತ ಹೇಳಿದ್ರೆ ನಾವು ಸಮಾಜಕ್ಕೆ ಮೀಸಲು, ಅಂದರೆ ಸಮಾಜದ ಒಂದು ಭಾಗ. ಆಯಿತಾ? ಸೊ ಈ ಸಮಾಜದ ಭಾಗವಾಗಿರುವಾಗ ನಾವು ಏನಾಗ್ತೇವೆ, ಸಮಾಜದೊಳಗೆ ಬೆರೆತು ಹೋಗ್ತೇವೆ, ಸಮಾಜದಲ್ಲಾಗುವಂಥ ಸಮಸ್ಯೆಗಳನ್ನು ಆಲಿಸ್ತೇವೆ, ಅಥವಾ ಏನಾದರೂ ಕಷ್ಟದಲ್ಲಿದ್ದವರಿಗೆ ನಾವು ಅವರಿಗೇನಾದರೂ ಸಲಹೆ ಸೂಚನೆಗಳನ್ನು ಕೊಡ್ತೇವೆ, ಅಥವಾ ಬೇರೆಯವರನ್ನು ನೋಡಿ ಕಲಿತೇವೆ, ನಮಗೇನಾಗಬೇಕು, ನಾವು ಹೇಗಿರಬೇಕು ಸಮಾಜ ಅನ್ನೋದನ್ನು ಯೋಚನೆ ಮಾಡ್ತೇವೆ. ಈ ರಾಜಕೀಯ ಅಂದರೆ ವಿವೇಚನೆ ಮಾಡೋದು ಮನಸ್ಸಿನಿಂದ, ಅದಷ್ಟೇ. ರಾಜಕೀಯ ಅಂದರೆ ಬೇರೆ ಏನೂ ಅಲ್ಲ, ವಿವೇಚನೆಯಲ್ಲೇ ನಾವು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ನಾವೇ ಅರ್ಥ ಮಾಡ್ಕೊಳ್ತೇವೆ ಅದರಲ್ಲಿ ಅಲ್ವಾ. ಹಾಗಾಗಿ ನಾಗರಿಕರಲ್ಲಿ ರಾಜಕೀಯ ಮೌಲ್ಯಗಳನ್ನು ಬೆಳೆಸುವಂಥದ್ದು, ನಾಯಕತ್ವದ ಗುಣವನ್ನು ಅಳವಡಿಸ್ಕೊಳ್ಳಿಕ್ಕೆ ಹೇಳೋದು, 4 ಜನರನ್ನು ಒಟ್ಟಿಗೆ ಸೇರಿಸು, ನಿನ್ನ ಸಮಸ್ಯೆ ಏನು ಅದನ್ನು ತಲುಪಿಸುವ ಕೆಲಸವನ್ನು ಮಾಡ್ತೇವೆ, ಅಥವಾ ನೀನು ತಲುಪಿಸು, ಹೋಗಿ ನಾಯಕರ ಹತ್ರ ಮಾತಾಡೋ ನೀನು, ಅಥವಾ ಈ ಒಂದು ಜನರ ಗುಂಪನ್ನು ಕಟ್ಕೊಂಡು ನೀನು ಒಂದು ಸಮಾಜ ಸೇವೆ ಮಾಡುವ ಕೆಲಸಕ್ಕೆ ನೀನು ಮುಂದಾಗು ಅಲ್ವಾ. ನಾಯಕತ್ವದ ಗುಣವನ್ನು ಬೆಳೆಸುವಂಥದ್ದು, ನಾಗರಿಕ ಪ್ರಜ್ಞೆಯನ್ನು ಮೂಡಿಸುವಂಥದ್ದು, ನಾನು ಇಲ್ಲಿ ಕಸ ಹಾಕಬಾರ್ದು ಅಲ್ಲೊಂದು ಸಾಮಾನ್ಯವಾದ ಪ್ರಜ್ಞೆಯನ್ನು ಮೂಡಿಸುವಂಥದ್ದು. ನೀನು ದಿನನಿತ್ಯ ಕಾಲೇಜ್ಗೆ ಹೋಗಬೇಕು, ಶಾಲೆಗೆ ಹೋಗಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು, ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ರಕ್ಷಣೆ ಮಾಡಬೇಕು, ಈಗ ಸಂವಿಧಾನದಲ್ಲಿ ಹೇಳಿರುವಂಥ ಮೌಲ್ಯಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ಬೆಳೆಸುವಂಥ ಕೆಲಸ ಮಾಡಬೇಕು. ಇದು ನಾವು ಮಾಡಬೇಕು, ಬೇರೆಯವರಿಗೂ ತಿಳಿಸಬೇಕು ಅಂತ ಹೇಳಿ. ಹೀಗಾದಾಗ ಏನಾಗುತ್ತೆ, ನಾವು ಸಮಾಜದ ಭಾಗವಾಗಿರುವ ಜೊತೆಗೆ ನೇಮಕಾತಿ ಹೊಂದ್ತೇವೆ. ಎಲ್ಲಿ ನೇಮಕಾತಿ ಸಿಗ್ತದೆ ನಮಗೆ? ರಾಜಕೀಯ ಕ್ಷೇತ್ರದೊಳಗೆ ನೇಮಕಾತಿ ಸಿಗ್ತದೆ ಅಂತ, ನಾವೊಂದು ನಾಯಕರಾದ ಹಾಗೆ ಅಂತ. ಸೊ ಇಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ಕೆಲಸ ಮಾಡ್ತೇವೆ, ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಅಲ್ವಾ. ಇದೇ ನಮ್ಮದು ನೇಮಕಾತಿ ಅಂತ. ಇದನ್ನು ಬೆಳೆಸೋದು ಯಾರು? ಕುಟುಂಬಗಳು. ಮನೇಲಿ ಅಪ್ಪ ಅಮ್ಮ ಹೇಳ್ಬೋದು ಮಕ್ಕಳಿಗೆ, ಒಳ್ಳೆ ಬುದ್ಧಿವಾದ ಹೇಳ್ಬೋದು, ನೀನು ದೇಶಕ್ಕಾಗಿ ಬದುಕು, ಸಮಾಜಕ್ಕಾಗಿ ಬದುಕು, ನನ್ನ ಸುತ್ತಲಿನ ಸಮಸ್ಯೆಯನ್ನು ನೀನು ಆಲಿಸುವಂತ. ಶಾಲೆ ಕಾಲೇಜುಗಳಲ್ಲಿ ಟೀಚರ್ಸ್ ಹೇಳ್ಬೋದು, ನಾಗರಿಕ ಪ್ರಜ್ಞೆಯನ್ನು ಬೆಳೆಸ್ತಾರೆ, ಮಾಧ್ಯಮದವರು ಬೆಳೆಸ್ತಾರೆ ಅಲ್ವಾ, ರಾಜಕೀಯ ಪಕ್ಷದವರು ಬೆಳೆಸ್ತಾರೆ. ಸೊ ಇದು ಹೀಗಾಗಿ ನಾವೇನು ಹೇಳುತ್ತೇವೆ ಅಂತ ಹೇಳಿದ್ರೆ, ಇದು ಸಮಾಜದಿಂದ ರಾಜಕೀಯ ಕ್ಷೇತ್ರದೊಳಗೆ ಹೋಗುವಂಥದ್ದು. ಇದು ಇನ್ಪುಟ್ ಫಂಕ್ಷನ್ ಅಂತ. ಒಂದು ವ್ಯವಸ್ಥೆ ಅಂತ ಬಂದಾಗ ಸೊಸೈಟಿಯಿಂದ ಪೊಲಿಟಿಕಲ್ ಸಿಸ್ಟಮ್ಗೆ ಹೋಗುವಂಥದ್ದು ಅಂತ. ಇನ್ನು ಎರಡನೇದು ಹಿತಾಸಕ್ತಿ ವ್ಯಕ್ತಪಡಿಸುವಿಕೆ ಅಂತ, ಇಂಟ್ರೆಸ್ಟ್ ಆರ್ಟಿಕ್ಯುಲೇಷನ್ ಅಂತ. ಇಲ್ಲಿ ಹಿತಾಸಕ್ತಿ ಅಂದರೆ ಯಾವುದು? ಜನರು ತಮ್ಮ ಬೇಡಿಕೆಗಳು ಮತ್ತು ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಮಂಡಿಸುವಂಥದ್ದು. ಉದಾಹರಣೆಗೆ ರೈತ ಸಂಘಟನೆಗಳಾಗಿರ್ಬೋದು, ಕಾರ್ಮಿಕ ಸಂಘಗಳು, ಒತ್ತಡ ಗುಂಪುಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಹಿತಾಸಕ್ತಿ ಗುಂಪುಗಳು, ವಿದ್ಯಾರ್ಥಿ ಗುಂಪುಗಳು. ಈಗ ನಾವು ಒಂದು ಸಂಘ ಸಂಸ್ಥೆಗಳನ್ನೆಲ್ಲ ಮಾಡಿಕೊಂಡು ಓಡಾಡ್ಕೊಂಡಿದ್ರೆ ಪರಿಸರ ಉಳಿಸಬೇಕು ಅಂತ ಹೇಳಿ
ಅಲ್ವಾ, ಎಲ್ಲವೂ ಆಗುತ್ತೆ. ಇಲ್ಲಿ ಹೇಗೆ ಹಿತಾಸಕ್ತಿಯನ್ನು ವ್ಯಕ್ತಪಡಿಸೋದು ಅಂತ ಹೇಳಿದ್ರೆ, ನಾವು 4 ಜನ ಸೇರಿಕೊಂಡು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲೇನೋ ತಪ್ಪು ಕೆಲಸ ಆಗ್ತಾ ಇದೆ ಅಥವಾ ಇಲ್ಲೇನೋ ಒಳ್ಳೆ ಕೆಲಸ ಆಗಬೇಕಿದೆ ಅಂತ, ಅದು ನಮ್ಮ ಬೇಡಿಕೆ ಅಲ್ವಾ. ಒಂದು ಸಮಸ್ಯೆ ಪರಿಹಾರ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಸರ್ಕಾರ ಸೃಷ್ಟಿಸಿಕೊಡಬೇಕು ಅಂತ ಹೇಳಿ ನಾವೇನು ಮಾಡ್ತೇವೆ, ಒಂದಷ್ಟು ಜನರ ಗುಂಪು ಮಾಡಿಕೊಂಡು ನಾವು ಸರ್ಕಾರದ ಮುಂದೆ ನಮ್ಮ ಮನವಿಯನ್ನು ಸಲ್ಲಿಸ್ತೇವೆ ಅಂತ. ನಮ್ಮ ಹಿತಾಸಕ್ತಿ ಇದು ಅಂತ ಹೇಳಿ ನಾವು ರಾಜಕೀಯ ಕ್ಷೇತ್ರದವರಿಗೆ ಏನು ಮಾಡ್ತೇವೆ, ಪರಿಚಯ ಮಾಡಿಕೊಡ್ತೇವೆ, ಬೇಡಿಕೆಯನ್ನು ಸಲ್ಲಿಸ್ತೇವೆ. ಇದು ಹಿತಾಸಕ್ತಿಯನ್ನು ವ್ಯಕ್ತಪಡಿಸೋದು ಅಂತ. ಮೊದಲನೇದಾಗಿ ರಾಜಕೀಯ ಸಾಮಾಜಿಕರಣ ಆಯಿತು, ನೇಮಕಾತಿ ಆಯಿತು, ನಮಗೆ ಸಮಸ್ಯೆ ಇದೆ ಅಂತ ಹೇಳಿ ನಾವು ತಿಳಿದದ್ದಾಯಿತು, ಅಥವಾ ಬೇರೆಯವರಿಗೆ ಸಮಸ್ಯೆ ಇದೆ, ಬೇರೆಯವರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ನಾವು ಯೋಚಿಸಿದ್ದಾಯಿತು. ಯೋಚಿಸಿ ಆದಮೇಲೆ ಏನು ಮಾಡಬೇಕು, ನಾವು ಒಂದಷ್ಟು ಜನ ಸೇರಿಕೊಂಡು ಈ ಬೇಡಿಕೆಯನ್ನು ಸರ್ಕಾರಕ್ಕೆ ತಲುಪಿಸುವ ಕೆಲಸ ಮಾಡಬೇಕು ಅಂತ ಹೇಳಿ. ಇನ್ನು 3ನೇದು ಹಿತಾಸಕ್ತಿಯನ್ನು ಒಗ್ಗೂಡಿಸುವಿಕೆ ಅಂತ, ಇಂಟ್ರೆಸ್ಟ್ ಅಗ್ರಿಗೇಷನ್ ಅಂತ. ಅಂದರೆ ವಿವಿಧ ಬೇಡಿಕೆಗಳನ್ನು ಒಗ್ಗೂಡಿಸಿ ಆದಮೇಲೆ ನೀತಿಗಳನ್ನಾಗಿ ರೂಪಿಸಬೇಕು ಅಂತ. ಇಲ್ಲಿ ಮುಖ್ಯವಾಗಿ ಯಾವುದೆಲ್ಲ, ರಾಜಕೀಯ ಪಕ್ಷಗಳಾಗಿರ್ಬೋದು, ಮಾಧ್ಯಮಗಳು, ನೌಕರಶಾಹಿ ವರ್ಗ, ಹಿತಾಸಕ್ತಿ ಗುಂಪುಗಳು, ಶಾಸಕಾಂಗ, ಇವರೆಲ್ಲ ಸೇರಿಕೊಂಡು ಏನು ಮಾಡ್ತಾರೆ ಗೊತ್ತಾ, ನಾವು ಕೊಟ್ಟ ಮನವಿ ಇದೆಯಲ್ಲ ಇದನ್ನು ಪರಾಮರ್ಶನ ಮಾಡ್ತಾರೆ. ಹೌದಾ, ಯಾವ ಕೆಲಸ ಆಗಬೇಕು, ಅಥವಾ ನಾವು ಏನು ಮಾಡಬಹುದು, ಅಥವಾ ನಾವು ಸರ್ಕಾರದ ಭಾಗವಾಗಿ ಏನು ಮಾಡಬಹುದು, ಸರ್ಕಾರಕ್ಕೆ ಹೇಗೆ ಒತ್ತಡ ಹಾಕಿ ಈ ಕೆಲಸವನ್ನು ನಾವು ಮಾಡಬಹುದು, ಇದೆಲ್ಲ ವಿಷಯಗಳಲ್ಲಿ ಚರ್ಚೆ ಆಗ್ತವೆ ಅಂತ. ಈ ಬಂದ ಹಿತಾಸಕ್ತಿಯನ್ನೆಲ್ಲ ನಾವು ಒಗ್ಗೂಡಿಸಿ ಆಯಿತು, ಅದಕ್ಕೊಂದು ರೂಪ ಕೊಡಬೇಕೀಗ ಅಲ್ವಾ, ಒಂದು ನೀತಿಯನ್ನು ಮಂಡಿಸಬೇಕು, ನೀತಿ ಹೀಗೆ ಇರಬೇಕು ಅಂತ ಹೇಳಿ. ಆ ನೀತಿಯ ರಚನೆ ಆಗಬೇಕು. ರಚನೆಯಾಗುವ ಮೊದಲು ಏನಾಗಬೇಕು, ಸಾರ್ವಜನಿಕರಿಂದ ಚರ್ಚೆಗೆ ಒಳಪಡಬೇಕು, ಅದು ಜನರಿಂದ ಚರ್ಚೆಗೆ ಒಳಪಡಬೇಕು, ಶಾಸಕರಿಂದ ಚರ್ಚೆಗೆ ಒಳಪಡಬೇಕು ಅಲ್ವಾ. ಹೀಗಾದಾಗ ಏನಾಗುತ್ತೆ, ಅತ್ಯುತ್ತಮ ನೀತಿ ನಿರೂಪಣೆ ಮಾಡಲಿಕ್ಕೆ ರಾಜಕೀಯ ಸಂಘಟಕರಿಗೆ ಅಥವಾ ರಾಜಕೀಯದ ಭಾಗವಾಗಿದ್ದವರಿಗೆ, ಸರ್ಕಾರದ ಭಾಗವಾಗಿದ್ದವರಿಗೆ ಒಂದು ಒಳ್ಳೆಯ ಅವಕಾಶ ಸೃಷ್ಟಿ ಮಾಡಿಕೊಟ್ಟ ಹಾಗೆ ಆಗ್ತದೆ ಅಂತ. ಇನ್ನು 4ನೇದು ರಾಜಕೀಯ ಸಂವಹನ, ಪೊಲಿಟಿಕಲ್ ಕಮ್ಯುನಿಕೇಷನ್ ಅಂತ. ಇಲ್ಲಿ ರಾಜಕೀಯ ಮಾಹಿತಿಯ ವಿನಿಮಯ ಮಾಡಿಕೊಳ್ಳೋದು ಹೇಗೆ, ಪತ್ರಿಕೆಗಳ ಮೂಲಕ, ದೂರದರ್ಶನಗಳ ಮೂಲಕ ಇರ್ಬೋದು, ಸಾಮಾಜಿಕ ಮಾಧ್ಯಮಗಳ ಮೂಲಕ, ಅಥವಾ ಸರ್ಕಾರಿ ಮಾಹಿತಿ ವ್ಯವಸ್ಥೆ, ಇನ್ಫಾರ್ಮೇಷನ್ ಸಿಸ್ಟಮ್ ಇರುತ್ತೆ ರಾಜ್ಯಕ್ಕೂ ಕೂಡ ಅಲ್ವಾ. ಈಗ ನಾವು ಇಂಥ ಕೆಲಸ ಮಾಡಿದ್ರೆ ಜನರಿಗೆ ಇದು ಒಳ್ಳೇದಾಗುತ್ತಾ, ಅಥವಾ ಸರ್ಕಾರದ ಮೇಲೆ ಅವರಿಗೆ ಒಳ್ಳೆ ಒಪಿನಿಯನ್ ಬರುತ್ತಾ, ಅಥವಾ ಒಳ್ಳೆ ಒಪಿನಿಯನ್ ಬರಬೇಕು ಅಂತ ಹೇಳಿದ್ರೆ ನಾವು ಹೇಗೆ ಕೆಲಸ ಮಾಡಬೇಕು ಅಲ್ವಾ. ಎಲ್ಲ ಮಾಹಿತಿಗಳ ಒಂದು ಜಾಲ ಇದ್ದ ಹಾಗೆ ಇದು. ಹಾಗಾಗಿ ಇಲ್ಲಿ ರಾಜಕೀಯ ಸಂವಹನ ಅನ್ನುವಂಥದ್ದು ಕೂಡ ಅಂತರ್ಗಮನ ಕಾರ್ಯವಾಗಿ ಸಮಾಜದಿಂದ ರಾಜಕೀಯ ಕ್ಷೇತ್ರದೊಳಗೆ ಹೋಗುವಂಥದ್ದು ಅಲ್ಲ. ಈಗ ಫಟಾಫಟ್ ಅಂತೇಳಿ 4 ನಾವು ನೆನಪಿಸಿಕೊಳ್ಳೋದಾಗಿದ್ರೆ, ಮೊದಲು ಸಮಾಜದ ಸಮಸ್ಯೆ ಅರಿವಾಯಿತು ನಮಗೆ, ಅಥವಾ ವೈಯಕ್ತಿಕ ಆಗಲಿ ಸಾಮೂಹಿಕ ಆಗಲಿ ಸಮಸ್ಯೆ ಅರಿವಾಗ್ತಾ ಇದ್ದ ಹಾಗೆ ನಾವು ಏನು ಮಾಡಿದ್ವಿ, ಚರ್ಚೆ ಮಾಡಿದ್ವಿ, ಹಿತಾಸಕ್ತಿಯನ್ನು ವ್ಯಕ್ತಪಡಿಸಿದ್ವಿ, ಇದು ಒಳ್ಳೇದಾಗಬೇಕು, ಇದನ್ನು ಹೀಗೆ ಮಾಡೋಣ ಅಂತ ಹೇಳಿ ಹಿತಾಸಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ನಾವು ರಾಜಕೀಯ ಕ್ಷೇತ್ರಕ್ಕೆ ಹೋಗಿ ತಲುಪಿಸಿದ್ವಿ. ಅಲ್ಲಿ ಸಂವಹನ ಕಾರ್ಯ ನಡೀತಾ ಇದೆ, ಚರ್ಚೆ ನಡೀತಾ ಇದೆ, ಮುಂದೆ ಏನು ಮಾಡಬಹುದು ಅಂತ ಹೇಳಿ. ಇದೆಲ್ಲವೂ ಸಮಾಜ ವ್ಯವಸ್ಥೆಯಿಂದ ರಾಜಕೀಯ ವ್ಯವಸ್ಥೆ ಒಳಗೆ ಹೋಗುವಂಥ ಅಂತರ್ಗಮನ ಕಾರ್ಯ, ಇನ್ಪುಟ್ ಫಂಕ್ಷನ್ ಅಂತ ಹೇಳಿ ಗ್ಯಾಬ್ರಿಯಲ್ ಆಲ್ಮಂಡ್ ಅವರು ಹೇಳಿರುವಂಥದ್ದು. ಈಗ ನಮ್ಮ ಕೆಲಸ ಆಯಿತು, ಈಗ ಸಮಾಜದಿಂದ ರಾಜಕೀಯ ಕ್ಷೇತ್ರದೊಳಗೆ ಹೋಗಿ ಆಯಿತು ಇನ್ಫಾರ್ಮೇಷನ್. ಈಗ ಅಲ್ಲಿಂದ ಬರುವಂಥ ಕಾರ್ಯಗಳು ಯಾವುದು ಅಂತ ಹೇಳಿದ್ರೆ ಇದನ್ನು ನಾವು ಔಟ್ಪುಟ್ ಫಂಕ್ಷನ್ ಅಂತ ಹೇಳ್ತೇವೆ, ನಿರ್ಗಮನ ಕಾರ್ಯಗಳು ಅಂತ. ಅಂದರೆ ರಾಜಕೀಯ ಕ್ಷೇತ್ರದಿಂದ ಈಗ ಮತ್ತೆ ನಮ್ಮ ಕೈಯಲ್ಲಿ ಬರಬೇಕು ಅಲ್ವಾ. ಯಾವುದೆಲ್ಲ, 1ನೇದು ನಿಯಮ ರಚನೆ, 2ನೇದು ನಿಯಮ ಜಾರಿ, 3ನೇದು ನಿಯಮ ನಿರ್ಣಯ ಅಥವಾ ನ್ಯಾಯ ನಿರ್ಣಯ ಅಂತ. ರೂಲ್ ಮೇಕಿಂಗ್, ರೂಲ್ ಅಪ್ಲಿಕೇಶನ್ ಆ್ಯಂಡ್ ರೂಲ್ ಅಡ್ಜುಡಿಕೇಶನ್ ಅಂತ. ಈಗ ನಿಯಮ ರಚನೆ ಆಗಬೇಕೀಗ. ಮನವಿ ಕೊಟ್ಟಾಯಿತು, ಚರ್ಚೆ ಆಯಿತು, ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು, ಸಾರ್ವಜನಿಕರು ಚರ್ಚೆ ಮಾಡಿದ್ರು, ಶಾಸಕರು ಚರ್ಚೆ ಮಾಡಿದ್ರು, ವಿರೋಧ ಪಕ್ಷದವರು ಚರ್ಚೆ ಮಾಡಿದ್ರು. ಈಗ ಕಾನೂನು ರಚಿಸಲಿಕ್ಕೆ ಅಂತ ಹೇಳಿ ಮಸೂದೆ ಮಂಡನೆ ಆಯಿತು. ಎಲ್ಲಿ, ಶಾಸಕಾಂಗದಲ್ಲಿ. ವಿಧಾನಸಭೆ ಆಗಿರಲಿ, ಸಂಸತ್ತಾಗಲಿ, ನಮ್ಮ ದೇಶದ ಬಗ್ಗೆ ನಾವು ಮಾತಾಡೋದಾಗಿದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಜನರು ಹಿತಾಸಕ್ತಿಯನ್ನು ಒಗ್ಗೂಡಿಸಿದಂಥ ವಿಷಯದ ಮೇಲೆ ಕಾನೂನಿನ ರಚನೆ ಆಗ್ತದೆ, ಅಂದರೆ ಮಸೂದೆಗಳ ಮಂಡನೆ ಆಗ್ತದೆ ಅಂತ. ನಮ್ಮಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆಯಿಂದ ಪಾಸಾಗಿ ರಾಷ್ಟ್ರಪತಿ ಸಹಿನ ಹಾಕಿದರೆ ಕಾನೂನಾಗಿ ಮಾರ್ಪಾಟಾಗುತ್ತೆ ಅಲ್ವಾ. ಅದೇ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಇದೆ. ಇಂಗ್ಲೆಂಡಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಇದೆ ಅಲ್ವಾ, ಹೌಸ್ ಆಫ್ ಕಾಮನ್ಸು, ಅಮೇರಿಕಾದಲ್ಲೂ ಕೂಡ ಇದೆ. ಅಲ್ಲಿ ಸೆನೆಟ್ ಅಂತ ನಾವು ಕರಿತೇವೆ, ತುಂಬ ಸ್ಟ್ರಾಂಗೆಸ್ಟ್ ಬಾಡಿ ಅದು. ಹಾಗೆ ಒಂದೊಂದು ದೇಶದಲ್ಲಿ ಒಂದೊಂದು ಇರುತ್ತೆ, ಅದು ಹೋಗ್ತಾ ಹೋಗ್ತಾ ನಿಮಗೆ ತಿಳಿಯುತ್ತದೆ ಈ ಕಂಪ್ಯಾರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸನ್ನು ನಾವು ಅಧ್ಯಯನ ಮಾಡ್ತಾ ಹೋದಾಗೆ. ಇನ್ನು ನಿಯಮವನ್ನು ಜಾರಿಗೊಳಿಸುವುದು ಯಾರು ಅಂತ ಹೇಳಿದ್ರೆ ಕಾರ್ಯಾಂಗ ಅಲ್ವಾ, ಕಾನೂನುಗಳನ್ನು ಜಾರಿಗೊಳಿಸುವುದು. ಶಾಸಕಾಂಗ ಮಸೂದೆಯನ್ನು ಕಾನೂನಾಗಿ ಪರಿವರ್ತನೆ ಮಾಡಿ ಕಾರ್ಯಾಂಗಕ್ಕೆ ಕೊಡುತ್ತೆ ಶಾಸಕಾಂಗ, ನೀವು ಇದನ್ನು ಈಗ ಜಾರಿಗೊಳಿಸಿ ಅಂತ ಹೇಳಿ ಜನರಿಗೆ ತಲುಪಿಸಿ ಅಂತ. ಜನರು ಹಿತಾಸಕ್ತಿಯನ್ನು ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಒಂದು ನಿಯಮ ರಚನೆ ಆಯಿತು. ರಚನೆಯಾದ ನಿಯಮ ಈಗ ಜಾರಿ ಆಯಿತು, ಜನರಿಗೆ ತಲುಪ್ತದು.
ತಲುಪಿ ಆದಮೇಲೆ ಇವಾಗ ನಿಯಮ ನಿರ್ಣಯ ಅಥವಾ ನ್ಯಾಯ ನಿರ್ಣಯ ಅಂತ ಹೇಳಿ ಕಾನೂನುಗಳ ವ್ಯಾಖ್ಯಾನ ಮಾಡೋದು ಮತ್ತು ವಿವಾದಗಳನ್ನು ಪರಿಹರಿಸಿದ್ದು, ಇದು ನ್ಯಾಯಾಂಗದ ಕೆಲಸ ಅಲ್ವಾ. ಶಾಸಕಾಂಗ ಮತ್ತು ಕಾರ್ಯಾಂಗ ಇವರು ಇಬ್ರು ಒಂದಕ್ಕೊಂದು ಕಾರ್ಯಕ್ಷೇತ್ರದ ವ್ಯಾಪ್ತಿಯೊಳಗೆ ಹಸ್ತಕ್ಷೇಪ ಮಾಡ್ತಾರಾ ಇಲ್ವಾ, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಹೇಳ್ತೇವೆ ಅಲ್ವಾ ನಾವು. ತಮಗೆ ಒಪ್ಪಿಸಿದ ಕೆಲಸವನ್ನು ತಾವು ಮಾಡೋದು, ಒಬ್ಬರ ಕಾರ್ಯದಲ್ಲಿ ಇನ್ನೊಬ್ಬರು ಹಸ್ತಕ್ಷೇಪ ಮಾಡುವ ಹಾಗೆ ಇಲ್ಲ ಅಂತ. ಒಂದು ವೇಳೆ ಹಾಗೆ ಮಾಡಿದ್ರೆ ಏನ್ ಮಾಡ್ಬೋದು ನ್ಯಾಯಾಂಗ, ಅದನ್ನ ಎಚ್ಚರಿಕೆ ಕೊಡ್ಬೋದು ಸರ್ಕಾರಕ್ಕೆ, ನೀವು ಮಾಡ್ತಾ ಇರೋದು ತಪ್ಪು, ಸಂವಿಧಾನ ಬಾಹಿರವಾಗಿ ನಡ್ಕೊಳ್ಬಾರ್ದು ಅಂತ. ನಮ್ಮ ದೇಶದಲ್ಲೇ ಆಗಿರ್ಲಿ, ಅಮೆರಿಕದಲ್ಲೇ ಆಗಿರ್ಲಿ ಅಲ್ವಾ, ನೆಲದ ಕಾನೂನು ಅಂತ ಹೇಳ್ತೇವೆ, ಬೇಸಿಕ್ ಲಾ ಆಫ್ ಲ್ಯಾಂಡ್ ಅಲ್ವಾ ಸಂವಿಧಾನ ಅನ್ನುವಂಥದ್ದು. ಅದನ್ನ ಮೀರಿ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನ್ಯಾಯಾಂಗ ಅದನ್ನ ನಿರ್ಣಯವನ್ನ ಸರಿಯ ತಪ್ಪ ಅಂತ ಹೇಳಿ ಪರಾಮರ್ಶನ ಮಾಡಬಹುದು ಅಂತ. ಇನ್ನು ಈ ಗ್ಯಾಬ್ರಿಯಲ್ ಆಲ್ಮಂಡ್ ಅವರ ಸ್ಟ್ರಕ್ಚರಲ್ ಫಂಕ್ಷನ್ ಅಲ್ವಾ, ರಚನಾತ್ಮಕ ಕಾರ್ಯಾತ್ಮಕ ದೃಷ್ಟಿಕೋನದ ಪ್ರಮುಖ ಲಕ್ಷಣಗಳು ಯಾವುದು ಅಂತ ನೋಡೋದಾಗಿದ್ರೆ, ಇದು ಖಂಡಿತವಾಗ್ಲೂ ಕೂಡ ವೈಜ್ಞಾನಿಕ ಮತ್ತು ಅನುಭವ ಆಧಾರಿತ ವಿಧಾನ ಆಗಿರುವಂಥದ್ದು. ಇಲ್ಲಿ ನಾವು ಮೌಲ್ಯಗಳಿಗೆ ನಾವು ಜೋತು ಬಿದ್ದಿಲ್ಲ, ಬದಲಾಗಿ ನಾವು ಬೇರೆ ಬೇರೆ ದೇಶಗಳ ಆಡಳಿತ ವ್ಯವಸ್ಥೆಯನ್ನು ನಾವು ಕಂಪೇರ್ ಮಾಡಿದ್ದೇವೆ, ಹೋಲಿಸಿದ್ದೇವೆ ಅಲ್ವಾ. ಹಾಗೆ ವೈಜ್ಞಾನಿಕವಾಗಿ ಡೇಟಾ ಆಗಿರಲಿ, ಮಾಹಿತಿಯನ್ನು ಸಂಗ್ರಹಿಸಿ ನಾವು ಇಲ್ಲಿ ಹೋಲಿಕೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಮತ್ತು ಅನುಭವ ಆಧಾರಿತ ವಿಧಾನ ಇದು ಅಲ್ವಾ. ಸಮಾಜದಿಂದ ಹೇಗೆ ರಾಜಕೀಯ ಕ್ಷೇತ್ರದೊಳಗೆ ಕೆಲವು ವಿಷಯಗಳು ಹೋಗ್ತವೆ, ಅಲ್ಲಿಂದ ಹೇಗೆ ಮಾಹಿತಿ ಸಮಾಜದೊಳಗೆ ಬರ್ತದೆ ಅಂತ ಹೇಳಿ. ಇನ್ನು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಅಧ್ಯಯನಕ್ಕೆ ಅನ್ವಯಿಸ್ತದೆ ಅಂತ ಕೇಳಿದ್ರೆ ಹೌದು, ಖಂಡಿತವಾಗ್ಲೂ ಕೂಡ. ಈಗ ನಾವು ಅಭಿವೃದ್ಧಿ ಹೊಂದ್ತಾ ಇರುವ ದೇಶ ಭಾರತ ಅಲ್ಲ, ವಿವಿಧ ಪ್ರಯೋಗಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲಿ. ಈಗ ಗ್ರೇಟ್ ಬ್ರಿಟನ್ ಅಂತ ತಗೊಂಡ್ರೆ ಅಲ್ಲಿ ವಿರೋಧ ಪಕ್ಷದವರು ಕೂಡ ಆಡಳಿತ ಪಕ್ಷದ ಪರವಾಗಿ ಕೆಲವೊಮ್ಮೆ ವಿಚಾರಗಳನ್ನು ಮಂಡಿಸಿದಾಗ ಅವರು ಸ್ವೀಕರಿಸ್ತಾರೆ, ಅಥವಾ ಸ್ವತಃ ಆಡಳಿತ ಪಕ್ಷದವರೇ ಆಡಳಿತ ಪಕ್ಷ ಮಾಡ್ತಿರುವಂಥ ಕೆಲಸ ತಪ್ಪು ಅಂತ ಹೇಳಿ ಎಚ್ಚರಿಸಿದಾಗ ಕೂಡ ಅವರ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳೋದಿಲ್ಲ. ಯಾಕಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ಒಳ್ಳೆಯ ಗೌರವವನ್ನು ಇಂಗ್ಲೆಂಡಲ್ಲಿ ಕೊಟ್ಟಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಇದು ನಾವಿನ್ನೂ ಕಲಿಬೇಕಾಗಿದೆ. ವಿರೋಧ ಮಾಡಲಿಕ್ಕೆ ವಿರೋಧ ಪಕ್ಷ ಅಲ್ಲ ಅಲ್ವಾ. ಆಡಳಿತ ಪಕ್ಷ ತಪ್ಪು ಮಾಡಿದ್ರು ಕೂಡ ಇದನ್ನಿಂದ ಮಾತಾಡಬೇಕು. ಸಂವಿಧಾನ ಕೊಟ್ಟಿದೆ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಬಟ್ ನಾವು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ತಾ ಇದ್ದೇವೆ ಭಾರತದಲ್ಲಿ ಅಲ್ವಾ. ಹಾಗೆ ಇದನ್ನು ಪ್ರಯೋಗಗಳನ್ನು ಮಾಡ್ತಾ ಮಾಡ್ತಾ ನಾವು ಕೂಡ ಒಂದು ದಿನ ಅತ್ಯುತ್ತಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ ರಾಷ್ಟ್ರ ಆಗಬಹುದು. ಆದರೆ ಇಲ್ಲಿ ನಾವು ಹೆಚ್ಚು ಪ್ರಯೋಗಕ್ಕೆ ಅವಕಾಶ ಕೊಡಬೇಕು, ಧೈರ್ಯ ಮಾಡಬೇಕು ಜನರು ಅಂತ ಹೇಳಿ. ಇನ್ನು ಇದು ಕೇವಲ ಸಂಸ್ಥೆಗಳನ್ನಷ್ಟೇ ಅಲ್ಲದೆ ಅವುಗಳ ಕಾರ್ಯಗಳನ್ನು ಕೂಡ ಅಧ್ಯಯನ ಮಾಡ್ತದೆ ಅಂತ. ನಾವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಚುನಾವಣಾ ಆಯೋಗ ಅದನ್ನೆಲ್ಲ ಸುಮ್ಮನೆ ಅದೇನು ಕೆಲಸ ಮಾಡ್ತದೆ ಅಂತ ಕಲಿಯೋದಲ್ಲ, ಬಟ್ ಅವು ಮಾಡುವಂಥ ಕಾರ್ಯ ಇದೆಯಲ್ಲ, ಅವ್ರು ಮಾಡುವ ಕೆಲಸ ಅದನ್ನು ವಿಚಾರ ವಿಮರ್ಶೆ ಮಾಡ್ತೇವೆ. ಜನರಿಗೆ ಒಂದು ಯೋಜನೆ ಜಾರಿ ಮಾಡಿದರೆ ಅಲ್ಲಿ ಮುಗ್ದೋಯ್ತಲ್ಲ, ಅದರ ಮೌಲ್ಯಮಾಪನ ಮಾಡ್ತೇವೆ. ಜನರು ಇವತ್ತು ಸಾರ್ವಜನಿಕ ನೀತಿಯನ್ನ ಚರ್ಚೆ ಮಾಡ್ತಾರೆ, ಬುದ್ಧಿವಂತರಾಗಿದ್ದಾರೆ ಅಲ್ವಾ. ಈಗ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ನಾವು ಮಾಹಿತಿಯನ್ನು ಸರ್ಕಾರದಿಂದ ಪಡ್ಕೊಳ್ಬಹುದು. ಹೀಗಾದಾಗ ಏನಾಗುತ್ತೆ, ಸರ್ಕಾರ ಕೂಡ ಎಚ್ಚರಿಕೆಯಿಂದ ಇರುತ್ತೆ, ಭ್ರಷ್ಟಾಚಾರ ಮಾಡೋದು ಕಡಿಮೆ ಆಗ್ತದೆ, ಡಿಲೇ ಆಗಲ್ಲ ಕೆಲಸ ಮಾಡುವಾಗ ಅಲ್ವಾ. ತುಂಬಾ ಚೇಂಜಸ್ ಅಂತೂ ಆಗಿದೆ. ಹಾಗಾಗಿ ಕಾರ್ಯಗಳನ್ನು ಕೂಡ ನಾವು ಕಲ್ತಾಗ ಏನಾಗುತ್ತೆ, ಅತ್ಯಂತ ಉತ್ತಮ ಆಡಳಿತ ಕೊಡಲಿಕ್ಕೆ ಸಹಾಯ ಆಗ್ತದೆ ಅಂತ. ಮತ್ತೆ ಔಪಚಾರಿಕ ಹಾಗೂ ಅನೌಪಚಾರಿಕ ಸಂಸ್ಥೆಗಳಿಗೂ ಕೂಡ ಇದು ಮಹತ್ವ ನೀಡ್ತದೆ ಅಂತ. ಅಂದ್ರೆ ಔಪಚಾರಿಕ ಅನೌಪಚಾರಿಕ ಅಂತ ಕೇವಲ ರಾಜ್ಯದ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾವಿಲ್ಲಿ, ಸರ್ಕಾರದ ಬಗ್ಗೆ ತಲೆ ಕೆಡಿಸ್ಕೊಳ್ತೇವೆ. ಸರ್ಕಾರದಲ್ಲಿ ಭಾಗಿಯಾಗ್ತಾ ಇರುವಂಥ ಸಾಮಾನ್ಯ ಜನರನ್ನು ಕೂಡ ನಾವಿಲ್ಲಿ ಮಹತ್ವ ಕೊಟ್ಟು ಕಲಿತೇವೆ ಅಲ್ವಾ. ರಾಜಕೀಯ ಸಾಮಾಜಿಕರಣ ಅಂತ ಬಂದಾಗ ಒಬ್ಬ ಈಗ ತಾನೇ ವಿವೇಚನೆಯಿಂದ ಯೋಚನೆ ಮಾಡ್ತಿರುವಂಥ ಒಬ್ಬ ಹುಡುಗ ಅವನು ಸೊಸೈಟಿ ಬಗ್ಗೆ ಹೇಗೆ ಚಿಂತನೆ ಮಾಡ್ತಾನೆ, ಇಲ್ಲಿದ್ದ ಸಮಸ್ಯೆಗಳನ್ನು ಹೇಗೆ ಸರ್ಕಾರಕ್ಕೆ ಮುಟ್ಟಿಸ್ತಾನೆ, ಅವನಿಗೂ ಇಲ್ಲಿ ಮಹತ್ವ ಕೊಟ್ಟಿದ್ದೇವೆ ನಾವು ಅಂತ. ಇನ್ನು ತುಲನಾತ್ಮಕ ಅಧ್ಯಯನಕ್ಕೆ ಉಪಯುಕ್ತವಾಗಿದೆ ಅಂತ. ಹೌದು, ಇಲ್ಲಿ ನಾವು ಸುಲಭವಾಗಿ ರಚನೆ ಯಾವುದು ಕಾರ್ಯ ಯಾವುದು, ರಚನೆ ಯಾವುದು ಕಾರ್ಯ ಯಾವುದು ಅಂತೇಳಿ 4 ಸಲ ಯೋಚನೆ ಮಾಡಿದಾಗ ಅಮೆರಿಕದಲ್ಲಿ ಹೇಗೆ ಆಡಳಿತ ನಡೀತಾ ಇದೆ, ಸ್ವಿಟ್ಜರ್ಲೆಂಡಲ್ಲಿ ಹೇಗೆ, ಗ್ರೇಟ್ ಬ್ರಿಟನ್ನಲ್ಲಿ ಹೇಗೆ, ಭಾರತದಲ್ಲಿ ಹೇಗೆ, ರಷ್ಯಾದಲ್ಲಿ ಹೇಗೆ, ಚೀನಾದಲ್ಲಿ ಹೇಗೆ ಅಂತ ನಾವು ಅಲ್ಲಿನ ಸಂರಚನೆಗಳನ್ನು ನೋಡಿ ಅವು ಮಾಡುವ ಕಾರ್ಯಗಳನ್ನು ಕಲಿತಾಗ ಯಾವ್ಯಾವ ದೇಶದ ಆಡಳಿತ ವ್ಯವಸ್ಥೆ ಹೇಗಿದೆ, ಅದು ಅವರಿಗೆ ಸುಟೇಬಲ್ ಆಗ್ತಾ ಇದೆಯಾ, ಅಥವಾ ನಾವೇನಾದರೂ ಕಲಿಬೇಕಾ, ನಾವೇನಾದರೂ ಅವರಿಗೆ ಕಲಿಸಬೇಕಾ, ಎಲ್ಲವನ್ನು ಕೂಡ ನಾವು ಕಲ್ತುಕೊಂಡಾಗ ಆಗ್ತದೆ ಅಂತ. ಇನ್ನು ಇದರ ಮಹತ್ವ ಏನು ಅಂತ ಹೇಳಿದ್ರೆ, ಇಲ್ಲಿ ನಾವು ವಿವಿಧ ದೇಶಗಳ ರಾಜಕೀಯ ವ್ಯವಸ್ಥೆಗಳನ್ನು ಸುಲಭವಾಗಿ ಹೋಲಿಸಬಹುದು. ಅಭಿವೃದ್ಧಿಶೀಲ ರಾಷ್ಟ್ರಗಳ ಅಧ್ಯಯನಕ್ಕೆ ಇದು ಹೆಚ್ಚು ಉಪಯುಕ್ತವಾಗಿದೆ ಅಂತ ಹೇಳಿ. ಇದರ ಜೊತೆಗೆ ರಾಜಕೀಯ ಸ್ಥಿರತೆ ಮತ್ತು ಬದಲಾಗ್ತಾ ಇರುವ ಸಮಾಜ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆಯನ್ನು ಅತ್ಯಂತ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಮತ್ತೆ ಸಂಸ್ಥೆಗಳ ಕಾರ್ಯಕ್ಷಮತೆಯನ್ನು ನಾವಿಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ. ಸಂಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸ್ತದೆ ಅದನ್ನು ನಾವಿಲ್ಲಿ ಸುಲಭವಾಗಿ ತಿಳ್ಕೊಳ್ಬಹುದು ಅಂತ. ಇನ್ನು ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ನಾವು ಕಲೀಲೇಬೇಕಲ್ವಾ. ಸರ್ಕಾರದ ಸಂರಚನೆ ಇದೆಯಲ್ಲ, ರಾಜ್ಯದ ಸಂರಚನೆ ಮತ್ತು ಅವು ಮಾಡುವ ಕಾರ್ಯಗಳನ್ನು ಕಲಿಯೋದ್ರಿಂದ ಏನು ಅನುಕೂಲ ಅಂತ ಹೇಳಿದ್ರೆ, ಇದು ವೈಜ್ಞಾನಿಕ ವಿಧಾನ ಆಗಿರೋದ್ರಿಂದ ಇಲ್ಲಿ ಸುಮ್ಮನೆ ಬ್ಲೈಂಡ್ ಆಗಿ ನಾವು ಯಾವುದೂ ಯಾರೋ ಹೇಳಿದ್ರು ಅಂತ ಹೇಳಿ ನಾವು ಕಲಿಯೋದಿಲ್ಲ. ಅಥವಾ ರಾಜ್ಯ ಮುಂದೆ ಹೇಗಿರಬೇಕು ಹೀಗಿರಬೇಕು ಅಂತೇಳಿ ಆಶಾವಾದದಿಂದ ಸುಮ್ಮನೆ ಕನಸು ಕಟ್ಕೊಂಡಿರುವಂಥ ಇದು ವಿಧಾನ ಅಲ್ಲ. ಬದಲಾಗಿ
ಏನಿದೆ ಯಥಾವತ್ತಾಗಿ ಕಲಿಯುವಂಥದ್ದು ವೈಜ್ಞಾನಿಕ ವಿಧಾನ ಇದು ಅಂತ. ಇನ್ನು ತುಲನಾತ್ಮಕ ಅಧ್ಯಯನಕ್ಕೆ ಅತ್ಯಂತ ಸೂಕ್ತ. ನಾವು ಹೋಲಿಕೆ ಮಾಡುವಾಗ ಬೇರೆ ಬೇರೆ ದೇಶಗಳಿಗೆ ಇದು ಅತ್ಯಂತ ಸುಲಭವಾಗಿ ನಾವಿಲ್ಲಿ ಕಲಿಬಹುದು ಅಂತ. ಇನ್ನು ಎಲ್ಲ ರಾಜಕೀಯ ವ್ಯವಸ್ಥೆಗಳಿಗೂ ಕೂಡ ಇದು ಅನ್ವಯಿಸ್ತದೆ ಅಂತ. ಯಾವುದೇ ರಾಜಕೀಯ ವ್ಯವಸ್ಥೆ ಇರಲಿ, ಅಲ್ಲಿ ಆಡಳಿತ ನಡೀಲೇಬೇಕು. ಆಡಳಿತ ನಡೀಬೇಕು ಅಂತ ಹೇಳಿದ್ರೆ ನಿರ್ದಿಷ್ಟ ಯಂತ್ರ ಇರಬೇಕು, ಸಂಸ್ಥೆ ಇರಬೇಕು, ಕಾರ್ಯ ಇರಬೇಕು. ಸುಲಭವಾಗಿ ನಾವು ಕಲಿಬಹುದು ಇದನ್ನ ಅಂತ. ಇನ್ನು ಔಪಚಾರಿಕ ಮತ್ತು ಅನೌಪಚಾರಿಕ ಸಂಸ್ಥೆಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇದೆ. ರಾಜಕೀಯ ವ್ಯವಸ್ಥೆಯ ಒಂದು ಸಮಗ್ರ ಚಿತ್ರಣ ನೀಡ್ತದೆ ನಮಗೆ ಅಂತ ಹೇಳಿ ಅತ್ಯಂತ ಸುಲಭವಾಗಿ ಕಲಿಬಹುದು. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ನಾವು ಭಾರತ ಸರ್ಕಾರ ಮತ್ತು ರಾಜಕೀಯವನ್ನು ಓದುವಾಗ ನಾವು ಹೋಲಿಸಿ ಎಲ್ಲ ನೋಡೋದು ಕಡಿಮೆ ನಾವು ಅಲ್ವಾ, ನಮ್ಮ ದೇಶದ ಬಗ್ಗೆ ಮಾತ್ರ ಕಲಿತೇವೆ. ಅದರಲ್ಲಿ ಕಂಪ್ಯಾರಿಟಿವ್ ಗೌರ್ಮೆಂಟ್ ಅನ್ನು ಕಲಿಯುವಾಗ ಬೇರೆ ಬೇರೆ ದೇಶಗಳ ರಾಜಕೀಯ ವ್ಯವಸ್ಥೆಯನ್ನು ಕಲಿತೇವೆ. ಆಗ ನಮಗೆ ಹೋಲಿಸಿ ನೋಡಲಿಕ್ಕೆ ಸುಲಭ ಆಗ್ತದೆ. ನಾವು ಭಾರತ ಸರ್ಕಾರದಲ್ಲಿ ಹೀಗೆ ಆಡಳಿತ ನಡೀತದೆ, ಅಮೆರಿಕದಲ್ಲಿ ಹೀಗೆ ಆಡಳಿತ ನಡೀತದೆ, ಎರಡೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ, ನಾವು ಸಮಾಜವಾದಿಗಳು, ಅವರು ಬಂಡವಾಳಶಾಹಿವಾದಿಗಳು, ಇದನ್ನೆಲ್ಲ ವ್ಯತ್ಯಾಸ ಆಯಿತು. ಅವ್ರದ್ದು ಅಧ್ಯಕ್ಷೀಯ, ನಮ್ಮದು ಸಂಸದೀಯ ಮಾದರಿ ಅಲ್ವಾ, ಸುಲಭವಾಗಿ ಹೋಲಿಸಿ ನೋಡ್ಬೋದು. ನಮಗೆ ಅಮೆರಿಕ ಅಂತ ಹೇಳಿದ ತಕ್ಷಣ ಯಾಕೆ ಅಮೆರಿಕ ಡೆವಲಪ್ ಆಗಿದೆ, ನಾವು ಇನ್ನೂ ಸಾಕ್ತಾ ಇದ್ದೇವಲ್ಲ ಹಾದಿಯಲ್ಲಿ, ಏನು ಸಮಸ್ಯೆ, ಏನು ತಪ್ಪಾಗಿದೆ ನಮ್ಮಿಂದ ಅಂತ ಸುಲಭವಾಗಿ ಕಲಿಬಹುದು. ಇನ್ನು ದೋಷ ಏನು, ಡಿಮೆರಿಟ್ಸ್ ಅಂತ ನೋಡೋದಾಗಿದ್ರೆ, ಇದು ಸಂಘರ್ಷ ಮತ್ತು ಅಧಿಕಾರದ ಹೋರಾಟಕ್ಕೆ ಕಡಿಮೆ ಮಹತ್ವವನ್ನು ಕೊಡ್ತದೆ ಅಂತ. ಹೌದು, ಈಗ ವಿಶ್ವದಲ್ಲಿ ಈಗ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ನೋಡುವಾಗ ಅಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಸಿಗುವುದೇ ಪವರ್ಗೆ, ಆಯಿತಾ. ಪವರನ್ನು ಹೇಗೆ ಕ್ಯಾಪ್ಚರ್ ಮಾಡಬೇಕು, ಹಿಡ್ಕೊಳ್ಬೇಕು, ಬೇರೆಯವರಿಗೆ ಬಿಟ್ಕೊಡಬಾರ್ದು. ಹೀಗೆ ವಿಶ್ವದಲ್ಲಿ 2 ಮಹಾಯುದ್ಧ ಆಯಿತು. ಅದಾದಮೇಲೆ ನ್ಯಾಟೋ, ವಾರ್ಸೋ ಪ್ಯಾಕ್ಟ್ ಆಯಿತು ಅಲ್ವಾ, NPT ಆಯಿತು, CTBT, ಹೊಸದೆಲ್ಲ ಪ್ಯಾಕ್ಟ್ಗಳು ಮಾಡ್ತಾ ಹೋಗ್ತವೆ ದೇಶಗಳು. ಎಲ್ಲವೂ ಕೂಡ ಹೋರಾಟ, ಸಂಘರ್ಷ ಮತ್ತು ನಾವೇ ಮೆರಿಬೇಕು ಅನ್ನುವ ಬಲಾಢ್ಯ ರಾಷ್ಟ್ರಗಳ ಒಂದು ಮನಸ್ಥಿತಿ. ಈ ದೋಷ ಇದೆಯಲ್ಲ, ಇದನ್ನು ಸ್ವಲ್ಪ ಇದಕ್ಕೆ ಕಮ್ಮಿ ಮಹತ್ವ ಕೊಡ್ತದೆ ಅಂತ. ಯಾಕಂದ್ರೆ ಅದು ಪೇಪರೇ ನಾವು ಹೋಲಿಸಿ ನೋಡಿ ತಿಳ್ಕೊಳ್ಳೋ ಪೇಪರ್ ಅಲ್ವಾ, ಹಾಗೆ ಇಲ್ಲಿ ಹೋರಾಟ ಸಂಘರ್ಷದ ಬಗ್ಗೆ ನಾವು ಮಾತಾಡೋದಿಲ್ಲ. ಇನ್ನು ರಾಜಕೀಯ ಬದಲಾವಣೆಗಳನ್ನು ಸಂಪೂರ್ಣವಾಗಿ ವಿವರಿಸೋದಿಲ್ಲ ಇದು. ಯಾಕೆ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮಿಗೆ ಸರ್ಕಾರಗಳು ಬದಲಾಗ್ತವೆ ಅನ್ನೋದನ್ನು ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲಿ ಓದಲ್ಲ ಅಂತ. ಈಗ ಚೀನಾ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿತ್ತು, ಈಗ ಅದು ಕಮ್ಯುನಿಸ್ಟ್ ಚೀನಾ ಆಗಿಬಿಟ್ಟಿದೆ. ಈ ಬದಲಾವಣೆಗಳನ್ನು ನಾವು ಸಂಪೂರ್ಣವಾಗಿ ಕಲಿತಿಲ್ಲ ಅಂತ ನಾವು ಇಲ್ಲಿ ಹೇಳ್ತೇವೆ. ಇದು ಇದರ ದೋಷ ಅಂತ. ನಾವು ಕೇವಲ ವ್ಯವಸ್ಥೆಗಳು ಮತ್ತು ಅದರ ಕಾರ್ಯಗಳನ್ನು ಕಲಿತಾ ಇದ್ದೇವೆ ಅಲ್ವಾ, ಅದರ ಇತಿಹಾಸ ಇದರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡೋದಿಲ್ಲ ಅಲ್ಲ. ಒಂದು ವ್ಯವಸ್ಥೆ ಯಾಕೆ ಬದಲಾವಣೆಗೆ ಒಳಪಡ್ತದೆ ಅಂತ ಹೇಳಿ. ಇನ್ನು ಇದು ಐತಿಹಾಸಿಕ ಅಂಶಗಳನ್ನು ಕಡೆಗಣಿಸ್ತದೆ ಅಂತ. ಯಾವುದೇ ಒಂದು ಸಂಸ್ಥೆ, ಇನ್ಸ್ಟಿಟ್ಯೂಷನ್ ಆಗಿರಲಿ, ಅದು ಹುಟ್ಟಿದೆ ಅಂದರೆ ಅದಕ್ಕೆ ಒಂದು ಕಾರಣ ಇರಬೇಕು, ಅದೊಂದು ಕೆಲಸ ಮಾಡಲಿಕ್ಕೆ ಹುಟ್ಟಿದೆ ಅಂತ ಅರ್ಥ ಅಲ್ವಾ. ಆದರೆ ನಾವಿಲ್ಲಿ ಕಲಿಯುವಾಗ ಇತಿಹಾಸದ ಬಗ್ಗೆ ಜಾಸ್ತಿ ಗಮನ ಕೊಡೋದಿಲ್ಲ. ಪ್ರೆಸೆಂಟ್ ಏನು ಕಾರ್ಯ ಮಾಡ್ತದೆ ಅದೇ. ಪೆನ್ನಿನ ಕೆಲಸ ಏನು, ಬರೆಯುವಂಥ ಕೆಲಸ ಅಲ್ವಾ, ಇಂಕ್ ಇರಬೇಕು ಅಲ್ಲಿ ಅಷ್ಟೇ. ಸೊ ಇಲ್ಲಿ ಕೂಡ ಹಾಗೆ ನಾವು ರಚನೆ ಇದೆ, ಕಾರ್ಯ ಇದೆ, ಇದು ಹೀಗೆ ಇದೇ ಕೆಲಸ ಮಾಡಬೇಕು, ಇಷ್ಟಕ್ಕೆ ಮಾತ್ರ ಮಹತ್ವ ಕೊಟ್ಟಿದ್ದೇವೆ ನಾವು. ಸುತ್ತಲಿರುವಂಥ ವಿಷಯಗಳಿಗೆ ಗಮನ ಜಾಸ್ತಿ ಕೊಡಲಿಲ್ಲ ಅಂತ ಹೇಳಿ. ಮತ್ತು ಕಾರ್ಯಗಳನ್ನು ಕೂಡ ನಿಖರವಾಗಿ ಅಳೆಯುವುದು ಕಷ್ಟ ಅನ್ನೋದು ಇದರ ಒಂದು ದೊಡ್ಡ ದೋಷ. ನಾವು ಡೈರೆಕ್ಟಾಗಿ ಹೇಳಲಿಕ್ಕಾಗೋದಿಲ್ಲ. ಏನು ಅಂತ ಹೇಳಿದ್ರೆ, ಶಾಸಕಾಂಗದ ಕೆಲಸ ಇಷ್ಟೇ, ಕಾರ್ಯಾಂಗದ ಇಷ್ಟೇ ಕೆಲಸ, ಜುಡಿಷಿಯರಿದು ಇಷ್ಟೇ ಕೆಲಸ ಅಂತ ನಾವು ಇಷ್ಟೇ ಅಂತ ಹೇಳಿ ಆ ಮಾತ್ರದಲ್ಲಿ ಅಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಕಾಲ ಬದಲಾಗ್ತಾ ಹೋಗಿದೆ ಅಲ್ವಾ, ಸಮಯ ಬದಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯಗಳು ಮಾಡುವಂಥ ಕೆಲಸಗಳ ವ್ಯಾಪ್ತಿ ಕೂಡ ದೊಡ್ಡದಾಗ್ತಾ ಹೋಗ್ತದೆ. ಒಬ್ಬರು ಇಷ್ಟೇ ಕೆಲಸ ಮಾಡಬೇಕು, ಅಷ್ಟೇ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಕಂಪೇರ್ ಮಾಡೋದು ಬಹಳ ಕಷ್ಟ ಅಂತ ಹೇಳಿ. ಇದೆಲ್ಲವನ್ನು ಹೊರತುಪಡಿಸಿದರೆ ಗ್ಯಾಬ್ರಿಯಲ್ ಆಲ್ಮಂಡ್ ಅವರು ರಚನಾತ್ಮಕ, ಕಾರ್ಯಾತ್ಮಕ, ಸ್ಟ್ರಕ್ಚರಲ್ ಫಂಕ್ಷನಲ್ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ತೌಲನಿಕ ಸರ್ಕಾರ ಮತ್ತು ರಾಜಕೀಯಕ್ಕೆ, ಕಂಪ್ಯಾರಿಟಿವ್ ಗೌರ್ಮೆಂಟ್ ಮತ್ತು ಪಾಲಿಟಿಕ್ಸ್ ಅನ್ನುವಂಥ ವಿಷಯವನ್ನು ನಾವು ಹೇಗೆ ಕಲಿಬಹುದು ಅನ್ನೋದನ್ನು ಅತ್ಯಂತ ಸುಲಭವಾಗಿ ಹೇಳಿಕೊಟ್ಟಿದ್ದಾರೆ. ಈ ಅಧ್ಯಯನ ವಿಧಾನವನ್ನು ನಾವು ಕಲಿಯೋದ್ರಿಂದ ಬೇರೆ ಬೇರೆ ದೇಶಗಳ ರಾಜಕೀಯ ವ್ಯವಸ್ಥೆಗಳನ್ನು ಮತ್ತು ಅವು ಮಾಡುವಂಥ ಕಾರ್ಯಗಳನ್ನು ಹೋಲಿಸಿ ನೋಡಿ ವ್ಯತ್ಯಾಸಗಳನ್ನು ಗುರುತಿಸಿ ನಾವು ಅಧ್ಯಯನ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನೆಕ್ಸ್ಟ್ ವ್ಯವಸ್ಥಾ ಸಿದ್ಧಾಂತ ಇದೆ, ಕಮ್ಯುನಿಕೇಷನ್ ಥಿಯರಿ ಇದೆ, ಮಾರ್ಕ್ಸಿಸ್ಟ್ ಥಿಯರಿ ಇದೆ. ಇವೆಲ್ಲವನ್ನು 1 by 1 ಕಲಿತಾ ಹೋಗೋಣ. ಥ್ಯಾಂಕ್ ಯು.